ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವಿಲ್ಲಿಗೆ ಹೊಸೊಬ್ಬರಾಗಿದ್ದರೆ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ವೀಕ್ಲಿ 2 ವೀಡಿಯೋಸ್ ಪಕ್ಕ ಇರುತ್ತೆ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಕ್ವೆಶನ್ ಇದ್ದರೆ ಆ ಕ್ವೆಶನ್ಗೆ ಎಸ್ ಆರ್ ನೋ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಆ್ಯಂಡ್ ಜಸ್ಟ್ ಡೈರೆಕ್ಟ್ ಆನ್ಸರ್ ಹೇಳಲ್ಲ. ಫಸ್ಟಿಗೆ ನಾನು ಕಾರ್ಡ್ ಪುಲ್ ಮಾಡ್ತೀನಿ, ಟ್ಯಾರೋ ಕಾರ್ಡ್ ಪುಲ್ ಮಾಡ್ತೀನಿ. ನೀವು ಎಕ್ಸಾಕ್ಟ್ಲಿ ಯಾವ ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ. ಸೊ ಆ ಸಿಚುವೇಶನ್ ನಿಮ್ಮ ಕ್ವೆಶನಿಗೆ ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಆಪ್ಷನ್ನ ಚೂಸ್ ಮಾಡ್ಬೋದು. ಅಂದರೆ ಈ ಆಪ್ಷನ್ ನಿಮಗಲ್ಲ, ಪ್ರಾಬ್ಲಮ್ ನೆಕ್ಸ್ಟ್ ಆಪ್ಷನ್ನ ಚೂಸ್ ಮಾಡ್ಕೋಬೋದು. ಸೊ ಆ ಒಂದು ಸಿಚುವೇಶನ್ ಬಗ್ಗೆ ಆ್ಯಂಡ್ ಆ ಸಿಚುವೇಶನ್ ಆದರೆ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ ನೋಡ್ಬೋದು. ಆ್ಯಂಡ್ ಅದು ಆದರೆ ಯಾವ ಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಎರಡನ್ನೂ ನಾವು ಕಂಪೇರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಆ ಕ್ವೆಶನ್ ಬಗ್ಗೆ ಸ್ಟಿಲ್ ಮೋರ್ ನಿಮಗೆ ಮೆಸೇಜಸ್ನ ಹೇಳೋಕ್ಕೆ ಒರಾಕಲ್ ಡೆಕ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಫೈನಲಿ ಗೈಡೆನ್ಸ್, ನಿಮಗೆ ಏನು ಗೈಡೆನ್ಸ್ ಈ ಒಂದು ಸಿಚುವೇಶನ್ ಬಗ್ಗೆ ಬೇಕು ಅಂತ ನಿಮಗೆ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಅಂತ ನೋಡ್ಬೋದು. ಸೊ ಇಷ್ಟನ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಸ್ಕ್ರೀನ್ ಮುಂದೆ 4 ಆಪ್ಷನ್ಸ್ ಬರುತ್ತೆ, ಚೂಸ್ ಮಾಡ್ಬೋದು. ಟೈಮ್ ತೊಗೊಳ್ಳಿ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ನಿಮ್ಮ ಇದಕ್ಕೆ ಹೋಗ್ಬೋದು. ಓಕೆ, ಸೊ ಶುರು ಮಾಡೋಣ. ಸೊ ಫಾರ್ ದ ಫಸ್ಟ್ ಗ್ರೂಪ್, ಯಾರೆಲ್ಲ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟ್ ಕಾರ್ಡ್ ಮುಂಚೆನೇ ಹೇಳ್ದಂಗೆ ಯಾವ ಸಿಚುವೇಶನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡುತ್ತೆ. ಸೊ ನೋಡೋಣ ಏನು ಮೆಸೇಜ್ ಇದೆ ನಿಮಗೆ ಅಂತ ಫಾರ್ ದ ಫಸ್ಟ್ ಗ್ರೂಪ್ ಪೀಪಲ್. ಆ್ಯಂಡ್ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡೋಣ ಏನು ಮೆಸೇಜಸ್ ಬರುತ್ತೆ. ಓಕೆ, ಸೊ ನೀವು ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ಯಾರೋ ಒಬ್ಬರು ಪರ್ಸನ್ ನಿಮಗೆ ರೀಸೆಂಟಾಗಿ ಮೆಸೇಜ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ, ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ, ನೀವು ಅವ್ರ ಮೇಲೆ ಲೈಟಾಗಿ ಕ್ರಷ್ ಆಗಿದೆ, ನಿಮಗೆ ಲೈಟಾಗಿ ಅವ್ರನ್ನ ಒಂಥರ ಇಷ್ಟಪಡೋಕ್ಕೆ ಶುರು ಮಾಡ್ತಾ ಇದ್ದೀರಾ. ಆ್ಯಂಡ್ ಎಸ್ಪೆಷಲಿ ಇದು ಬಂದ್ಬಿಟ್ಟು ಮೇ ಬಿ ನಿಮ್ಗಿಂತ ಸಣ್ಣವರಾಗಿರ್ಬೋದು, ಅಥವಾ ಇಟ್ಸ್ ಲೈಕ್ ನಿಮಗೂ ಅವ್ರಿಗೂ ಅಷ್ಟೊಂದೇನು ಕನೆಕ್ಷನ್ ಇಲ್ಲ, ಅಥವಾ ನಿಮಗೂ ಅವ್ರಿಗೂ ಅಷ್ಟೊಂದೇನೋ ನಿಮಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಅವ್ರಿಗೆ ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಬಟ್ ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ, ಲೈಕ್ ಮಾಡೋಕ್ಕೆ ಶುರು ಮಾಡಿದ್ದೀರಾ ಸೋಷಿಯಲ್ ಮೀಡ್ಯಾದಲ್ಲ ಅಂತಲೇ ಅಲ್ಲ, ಈವನ್ ರಿಯಲ್ ಲೈಫಲ್ಲೂ ರೀಸೆಂಟಾಗಿ ಒಬ್ಬರು ಫೇಸ್ ನೋಡ್ಕೊಂಡಿದ್ದೀರಾ, ಒಂಥರ ಇಷ್ಟ ಆಗಿದೆ, ಒಂಥರ ನಿಮಗೂ ಅವ್ರ ಸೈಡಿಂದ ಅಟೆನ್ಷನ್ ಸಿಗ್ತಾ ಇದೆ, ನೀವು ಅವರಿಗೆ ಅಟೆನ್ಷನ್ ಪೇ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮಗೂ ಅನಿಸ್ತಾ ಇದೆ ಲೈಕ್ ಏನೋ ಕನೆಕ್ಷನ್ ಇದೆ, ಒಂಥರ ಅವ್ರನ್ನ ನೋಡಿದಾಗೆಲ್ಲ ಒಂಥರ ಹೋಟೆಲ್ ಬಟರ್ಫ್ಲೈ ಬರುತ್ತಲ್ವ, ಆ ಥರ ಫೀಲ್ ನಿಮಗೆ ಆಗ್ತಾಯಿದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ವೆರಿ ಅಮೇಝಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು, ಪೇಜ್ ಆಫ್ ಕಪ್ಸ್ ಒಂದು. ಆ್ಯಂಡ್ ನಿಮಗೂ ಇವ್ರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ತಿಳ್ಕೊಳ್ಳೋಕ್ಕೆ. ಸೊ ಈ ಥರ ಕಂಪ್ಲೀಟ್ಲಿ ಒಂದು ಫ್ರೆಶ್ ಫೀಲಿಂಗ್ ನಿಮಗೆ ಆಗ್ತಾಯಿದೆ. ನಾನು ತುಂಬ ಜನಕ್ಕೆ ಇಲ್ಲಿ ಏನು ನೋಡ್ತಾ ಇದ್ದೇನೆ, ಆಲ್ರೆಡಿ ನೀವು ಪ್ರಪೋಸ್ ಮಾಡಿಬಿಟ್ಟಿದ್ದೀರಾ, ಆಲ್ರೆಡಿ ನೀವು ಹೇಳ್ಕೊಬಿಟ್ಟಿದ್ದೀರಾ ಈ ಪರ್ಸನ್ಗೆ, ಒಂಥರ ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೂ ಒಂಥರ ಹೇಳ್ಕೊಬಿಟ್ಟಿದ್ದೀರಾ ನೀವು. ಆ್ಯಂಡ್ ನಿಮಗೆ ಕನ್ಫ್ಯೂಷನ್ ಇದೆ, ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಾರಾ, ನಿಜವಾಗ್ಲೂ ಅವ್ರು ನಿಮಗೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತಾರಾ, ಹೀಗೆ ಸುಮಾರು ಕ್ವೆಶನ್ಸ್ ಇದೆ ನಿಮ್ಮ ತಲೆಯಲ್ಲಿ. ಸೊ ಈ ಕ್ವೆಶನ್ ಬಗ್ಗೆ ನೀವು ರಿಲೇಟೆಡ್ ಆಗಿ ಕ್ವೆಶನ್ ಕೇಳ್ತಾ ಇದ್ದೀರಾ. ಸೊ ಇನ್ ಕೇಸ್ ನಿಮ್ಮ ಕ್ವೆಶನ್ ಲವ್ ರಿಲೇಟೆಡ್ ಅಥವಾ ಈ ಥರ ಸಿಚುವೇಶನ್ ರಿಲೇಟೆಡ್ ಅಲ್ಲ ಅಂದರೆ ಪ್ರಾಬಬ್ಲಿ ಇದು ನಿಮ್ಮ ಆಪ್ಷನ್ ಅಲ್ಲ, ನೆಕ್ಸ್ಟ್ ಆಪ್ಷನ್ಗೆ ಹೋಗಬೇಕಾಗತ್ತೆ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ನಿಮಗೆ ಇವಾಗ ಈ ಪರ್ಸನ್ ಬಗ್ಗೆ ಏನು ಪಾಸಿಟಿವ್ ಮೆಸೇಜ್ ಇದೆ, ಏನು ನೆಗೆಟಿವ್ ಮೆಸೇಜ್, ಏನರ ಬಗ್ಗೆ ನೀವು ಫೋಕಸ್ಡ್ ಆಗಿರಬೇಕು, ಈ ಪರ್ಸನ್ ನಿಜವಾಗ್ಲೂ ನಿಮಗೆ ಇಂಪಾರ್ಟೆಂಟಾ, ಅಥವಾ ಈ ಸಿಚುವೇಶನ್ ಏನರ ಬಗ್ಗೆ ಕೇಳ್ತಾ ಇದ್ದೀರಾ, ಇದು ನಿಜವಾಗ್ಲೂ ನಿಮಗೆ ಈ ಥರ ಒಂದು ಎಮೋಷನಲ್ ಕನೆಕ್ಷನ್ ನಿಮಗೆ ನಿಜವಾಗ್ಲೂ ಬೇಕಾ, ಈ ಎಮೋಷನ್ಸ್ನ ನೀವು ನಿಜವಾಗ್ಲೂ ಕಂಟಿನ್ಯೂ ಮಾಡಬೇಕಾ ಅಥವಾ ಎಂಡ್ ಮಾಡಬೇಕಾ, ಎಲ್ಲದನ್ನು ನೆಕ್ಸ್ಟ್ ಕಾರ್ಡ್ಸಲ್ಲಿ ನೋಡೋಣ. ಸೊ ಇದಾಗಿತ್ತು ನಿಮ್ಮ ಫಸ್ಟ್ ಮೆಸೇಜ್. ಫಾರ್ ದ ಸೆಕೆಂಡ್ ಮೆಸೇಜ್,
ಇದು ಬಂದುಬಿಟ್ಟು ಈ ಪರ್ಸನ್ ಅಥವಾ ಈ ಸಿಚುವೇಶನ್ ಏನಿದೆ ನಿಮಗೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತಾ ಇಲ್ವಾ? ಸೊ ಪಾಸಿಟಿವ್ ಆಗಿ ಮಾಡುತ್ತೆ ಅಂದರೆ ಯಾವ ರೀತಿಯಾಗಿ ನಿಮಗೆ ಪಾಸಿಟಿವ್ ಆಗಿ ಮಾಡುತ್ತೆ ಅಂತ ನೋಡೋಣ. ಫಾರ್ ದ ಫಸ್ಟ್ ಗ್ರೂಪ್, ಓಕೆ, ವಾವ್, ಎಂಪ್ರೆಸ್ನ ಒಂದು ಬ್ಯೂಟಿಫುಲ್ ಕಾರ್ಡ್ ಅಂತಲೇ ಹೇಳ್ಬೋದು ಟ್ಯಾರೋ ಕಾರ್ಡಲ್ಲಿ. ಎಸ್ಪೆಷಲಿ ಲವ್ ರಿಲೇಟೆಡ್ ಎಲ್ಲ ಎಂಪ್ರೆಸ್ ಬಂದುಬಿಟ್ರೆ ಅ ಗ್ರೋತ್, ಅ ಕೈಂಡ್ ಆಫ್ ಎಮೋಷ್ನಲ್ ಗ್ರೋತ್, ನರ್ಚರ್ ಮಾಡೋದು. ಸೊ ಪ್ರಾಬಬ್ಲಿ ಪರ್ಸನ್ ಏನು ಚೂಸ್ ಮಾಡಿದ್ದೀರಾ ಇವರ ನಿಮ್ಮ ಒಂದು ಎನರ್ಜಿ ವೆರಿ ವೆಲ್ ಮ್ಯಾಚ್ ಆಗುತ್ತೆ. ನೋಡ್ಬೋದು ಇಲ್ಲೂ ಫ್ಲವರ್ಸ್ ಇದೆ, ಇಲ್ಲೂ ಫ್ಲವರ್ಸ್ ಇದೆ. ಲೈಕ್ ಈ ಪರ್ಸನ್ನು ತಲೆಯಲ್ಲಿ ಏನೋ ಥರ ಶೈನಿಂಗು ಇಲ್ಲೂ ಅಷ್ಟೇ. ಮತ್ತು ಇವರು ಏನೋ ಹಿಡ್ಕೊಂಡಿರೋದು, ಇವರು ಲೈಕ್ ಕೈಂಡ್ ಆಫ್ ಆಲ್ಮೋಸ್ಟ್ ಸಿಮಿಲರ್. ಐ ಫೀಲ್ ಯಾವ ಪರ್ಸನ್ನ ನೀವು ತಲೆಯಲ್ಲಿ ಹಿಡ್ಕೊಳ್ತಾ ಇದ್ದೀರಾ ಆ ಪರ್ಸನ್ಗೂ ನಿಮ್ಮನ್ನ ಕಂಡ್ರೆ ಇಷ್ಟ, ಆ ಪರ್ಸನ್ಗೂ ನಿಮಗೂ ತುಂಬಾ ಸಿಮಿಲಾರಿಟೀಸ್ ಇದೆ. ಆ್ಯಂಡ್ ಲೈಫ್ ಸ್ಟೈಲ್ ಸೇಮ್ ಇದೆ ಅನಿಸ್ತಾ ಇದೆ. ಆ್ಯಂಡ್ ಈವನ್ ಅವ್ರಿಗೂ ನಿಮ್ಮ ಕಂಡ್ರೆ ಇಷ್ಟ ಇದೆ. ಅವರೂ ಏನು ಮಾಡೋದು ನಿಮ್ಮ ಥರನೇ ಒಂದು ಥಾಟಲ್ಲಿದೆ ಇದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಸೊ ಅಮೇಝಿಂಗ್ ಫಾರ್ ಗ್ರೂಪ್ 1. ಆ್ಯಂಡ್ ದ ಪಾಸಿಟಿವ್ ಥಿಂಗ್ ಅಬೌಟ್ ದಿಸ್ ಪರ್ಸನ್ ಅಂದರೆ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮನ್ನ ಯಾರೂ ಇಷ್ಟು ನರ್ಚರ್ ಮಾಡಿರಲ್ಲ, ಅಂದರೆ ಯಾರೂ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರಲ್ಲ. ಪ್ರಾಬಬ್ಲಿ ಅವ್ರು ನಿಮ್ಮನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನೋಡ್ಕೋಬಹುದು. ಆ್ಯಂಡ್ ಸಿಚುವೇಶನ್ ಏನು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನೇ ನಿಮಗೆ ಓವರಾಲ್ ಗ್ರೋತ್ ಬರುತ್ತೆ. ಲೈಕ್ ಯೂಶ್ವಲಿ ನಾವು ಹೇಳ್ತೀವಲ್ವ, ನಾವು ಮೆಂಟಲಿ ಸ್ಟೇಬಲ್ ಆಗಿದ್ರೆ, ಮೆಂಟಲಿ ಹ್ಯಾಪಿ ಆಗಿದ್ರೆ ನಾವು ಏನು ಬೇಕಿರೋ ಅಚೀವ್ ಮಾಡ್ಬೋದು ಲೈಫಲ್ಲಿ. ಸೊ ಈ ಪರ್ಸನ್ ನಿಮಗೆ ಮೆಂಟಲಿ ಯಾವುದೇ ರೀತಿಯಾಗಿಯೂ ಹಾರ್ಮ್ ಮಾಡಲ್ಲ. ಆ್ಯಂಡ್ ಸೊ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ ಈ ಪರ್ಸನ್ ತುಂಬಾ ಕ್ರಿಯೇಟಿವ್. ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವರಿಗೆ ಐಡಿಯಾಸ್ ತುಂಬ ಇದೆ ಲೈಫ್ ಬಗ್ಗೆ, ಲೈಫಲ್ಲಿ ಏನು ಮಾಡಬೇಕು ಅದ್ರ ಬಗ್ಗೆ ಐಡಿಯಾಸ್ ತುಂಬ ಇದೆ. ಆ್ಯಂಡ್ ತುಂಬಾ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಗಿಂತ ಒಂದು ರೇಂಜ್ಗೆ ಸ್ವಲ್ಪ ಜಾಸ್ತಿನೇ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಸೊ ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದ್ರಿಂದ ಅವ್ರು ನಿಮಗೆ ಎಲ್ಲ ರೀತಿಯಲ್ಲೂ ನಿಮ್ಮ ಕರಿಯರ್ಗೆ ಅಡ್ವೈಸ್ ಕೊಡ್ತಾರೆ, ಎಲ್ಲ ರೀತಿಯಲ್ಲೂ ನಿಮ್ಮ ಕರಿಯರ್ಗೆ ಕ್ರಿಯೇಟಿವ್ ಐಡಿಯಾಸ್ ಕೊಡ್ತಾರೆ. ಈ ಥರ ಒಂದು ಓವರಾಲ್ ಗ್ರೋತ್ಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಾವ್. ಸೊ ಇಟ್ಸ್ ಅ ಎಸ್ ಆನ್ಸರ್. ಸೊ ಓವರಾಲ್ ಇಟ್ಸ್ ಅ ಎಸ್ ಆನ್ಸರ್ ಫಾರ್ ದ ಗ್ರೂಪ್ 1. ಸೊ ಇವರಿಂದ ನಿಮಗೆ ನೆಗೆಟಿವ್ ಏನಾಗ್ಬೋದು, ಸ್ಲೈಟಾಗಿ ನೆಗೆಟಿವ್ ಆಗ್ಬೋದಾ, ಮೇಜರ್ ನೆಗೆಟಿವ್ ಸೆಟ್ ಬ್ಯಾಕ್ ಆಗ್ಬೋದಾ? ಬಿಕಾಸ್ ಎಂಪ್ರೆಸ್ ಬಂದಮೇಲೆ ಒಂದು ಪವರ್ಫುಲ್ ಕನೆಕ್ಷನ್, ಪವರ್ಫುಲ್ ಗ್ರೋತ್ ಅಂತ ಹೇಳ್ಬೋದು. ಸೊ ನೆಗೆಟಿವ್ ಆಗಿ ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ಅಂತ ನೋಡೋಣ. 10 of Swords. Okay. ಸೊ ವಿತ್ ದ 10 of Swords ನಿಮಗೆ ಗೊತ್ತಿದೆ 10 of Swords ಬಂದ್ಬಿಟ್ಟು ಒಂದು ಎಂಡಿಂಗ್ ಕಾರ್ಡ್, ಒಂದು ಬಿಟ್ರೇಯಲ್ ಕಾರ್ಡ್, ಒಂದು ನೆಗೆಟಿವ್ ಎಂಡಿಂಗ್ ಅಂತ ಹೇಳ್ಬೋದು, ಸ್ವಲ್ಪ ಬೇಜಾರಾಗುವಂಥದ್ದು ಅಂತ ಹೇಳ್ಬೋದು. ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ ನಿಮ್ಮಿಬ್ಬರು ರಿಲೇಷನ್ಶಿಪ್ ಅಥವಾ ನಿಮ್ಮಿಬ್ಬರು ಕನೆಕ್ಷನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಪ್ರಾಬಬ್ಲಿ ನೀವು ಯಾವುದೋ ಒಂದು ಕನೆಕ್ಷನ್ನ ಎಂಡ್ ಮಾಡಬೇಕು, ಅಥವಾ ಯಾರೋ ಒಬ್ಬರು ನಿಮಗೆ ಯೂಸ್ ಇಲ್ದಿರುವಂಥ ಒಂದು ಕನೆಕ್ಷನ್ನ ಎಂಡ್ ಮಾಡಬೇಕು. ಈ ಪರ್ಸನ್ ಜೊತೆ ಕನೆಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನೋ ಒಂದು ಎಂಡ್ ಆಗಲೇಬೇಕು. ಪ್ರಾಬ್ಲಿ ತುಂಬ ಜನ ಆಲ್ರೆಡಿ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅಲ್ಲಿ ನಿಮಗೆ ಹ್ಯಾಪಿನೆಸ್ ಇಲ್ಲ, ಅಲ್ಲಿ ನಿಮಗೆ ನಿಮ್ಮನ್ನ ಆ ಪರ್ಸನ್ ಏನಿದ್ದಾರೆ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ. ಸೊ ಬಿಟ್ರೇಯಲ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇರ್ಬೋದು ನಿಮಗೆ. ಸೊ ಬಟ್ ಈ ಪರ್ಸನ್ ಜೊತೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗೋಕ್ಕಾಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದರೆ ಪ್ರಾಬಬ್ಲಿ ಈ ಪರ್ಸನ್ನ ನೀವು ಮೀಟ್ ಆಗಬೇಕು ಅಥವಾ ಕನೆಕ್ಟ್ ಆಗಬೇಕು ಅಥವಾ ಕ್ಲೋಸ್ ಆಗಬೇಕು ಅಂದರೆ ವೆರಿ ಚಾಲೆಂಜಿಂಗ್. ಅದು ತುಂಬ ಜನನ ಹರ್ಟ್ ಮಾಡಬೇಕಾಗತ್ತೆ ಅಥವಾ ತುಂಬ ಜನ ಎದುರು ಹಾಕೋಬೇಕಾಗತ್ತೆ, ಬೇರೆ ಒಂದು ಸೆಕ್ಟರಲ್ಲಿ ತುಂಬ ಸುಳ್ಳು ಹೇಳಬೇಕಾಗತ್ತೆ, ಅಥವಾ ಪ್ರಾಬ್ಲಿ ನಿಮ್ಮ ಪೇರೆಂಟ್ಸಿಗೇ ಸುಳ್ಳು ಹೇಳಬೇಕಾಗ್ಬೋದು, ಅಥವಾ ಏನೋ ಒಂದು ಮೇಜರ್ ಡಿಸಿಷನ್ ತೊಗೋಬೇಕಾಗ್ಬೋದು. ಬಟ್ ಅದರಿಂದ ನಿಮಗೆ ಮೇಜರ್ ನೆಗೆಟಿವ್ ಚೇಂಜಸ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಈ ಒಂದು ಕನೆಕ್ಷನ್ ಇದೆಯಲ್ಲ, ಎಸ್ ಆನ್ಸರ್, ಡೆಫಿನೆಟ್ಲಿ ಒಳ್ಳೆಯದೇ, ಪಾತ್ನ ಚೂಸ್ ಮಾಡಿದ್ದೀರಾ. ಬಟ್ ಅಷ್ಟು ಈಸಿ ಇಲ್ಲ. ಒಂದು ಬೇಕಂದರೆ ಒಂದು ಕಳ್ಕೊಬೇಕಾಗತ್ತೆ.
ಆ್ಯಂಡ್ ಪ್ರಾಬಬ್ಲಿ ಆಲ್ಸೋ ಒಂದು ಇಂಡಿಕೇಶನ್ ಏನಂತ ಅಂದರೆ ಇವ್ರು ನಿಮಗೆ ಬೇಗ ಸಿಗಲ್ಲ, ಈ ಒಂದು ಕನೆಕ್ಷನ್ ಬೇಗ ಫಾರ್ಮ್ ಅಪ್ ಆಗಲ್ಲ. ಪ್ರಾಬ್ಲಿ ನಿಮ್ಮ ಜೀವನದಲ್ಲಿ ಒಂದು ತುಂಬ ಟೈಮ್ ಆಗಿ ಏನೋ ಒಂದು ಲಾಸ್ ಆಗಿ ಏನೋ ಒಂದು ಕಷ್ಟದಲ್ಲಿ ಇರೋ ಸಿಚುವೇಷನಲ್ಲಿ ಇವರು ಮತ್ತೆ ಕ್ಲೋಸ್ ಆಗ್ಬೋದು. ಈ ಥರ ಒಂದು ಎನರ್ಜಿ ನನಗೆ ಸಿಗ್ತಾ ಇದೆ. ಸಮ್ ಮೋರ್ ಕ್ಲಾರಿಟಿ ನೋಡೋಣ ಏನಿದೆ ಈ ಒಂದು ಸಿಚುವೇಶನ್, ಇದು ನಿಮಗೆ ಹೆಂಗೆ ಚೇಂಜ್ ಮಾಡ್ಬೋದು ಈ ಒಂದು ಕನೆಕ್ಷನ್. ಫಾರ್ ದ ಫಸ್ಟ್ ಗ್ರೂಪ್ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಸೊ ನಿಮಗೆ ಬಂದಿದೆ ಟ್ರುತ್ ಬಿ ಟೋಲ್ಡ್. ಡೆಫಿನೆಟ್ಲಿ 10 ಆಫ್ ಸ್ವಾರ್ಡ್ಸ್ ಬಂದ್ಬಿಟ್ಟು ಒಂದು ಟ್ರುತ್ ಹೇಳ್ದಾನೆ ಒಂದು ಸುಳ್ಳು ಹೇಳೋದು, ಸುಳ್ಳು ಹೇಳಿಬಿಟ್ಟು ಮುಂದುವರಿಸೋಂಥ ಕಾರ್ಡ್ ಅನ್ಬೋದು 10 ಆಫ್ ಸ್ವಾರ್ಡ್ಸ್ನ ಮತ್ತು ಬಿಟ್ರೆ ಮಾಡೋದು. ಅಂದರೆ ಪ್ರಾಬಬ್ಲಿ ನಿಮ್ಮ ಜೀವನದಲ್ಲಿ ಏನೋ ಇದೆ, ಓಕೆನಾ, ಯಾವುದೋ ಒಂದು ಸತ್ಯ ಇದೆ, ಅದನ್ನ ನಿಮಗೆ ಹೇಳ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟೇಬಲ್ ಇಲ್ಲ. ಈ ಪರ್ಸನ್ ಜೊತೆ ಅಂತ ಅಲ್ಲ, ಯಾವ ಪರ್ಸನ್ ಜೊತೆನೂ ನಿಮಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಹೇಳ್ಕೊಳ್ಳೋಕ್ಕೆ. ಯಾವುದೋ ಒಂದು ಸಿಚುವೇಶನ್, ಬಟ್ ಅದು ಅಂಥ ಒಂದು ನೆಗೆಟಿವ್ ಸಿಚುವೇಶನ್ ಏನು ಅಲ್ಲ ಅನಿಸುತ್ತೆ. ಬಟ್ ಸ್ಟಿಲ್ ನಿಮಗೆ ಯಾರ ಜೊತೆನೂ ಆ ಸಿಚುವೇಶನ್ ಬಗ್ಗೆ ಡಿಸ್ಕಸ್ ಮಾಡೋದಾಗಲಿ ಇಷ್ಟ ಇಲ್ಲ, ಹೇಳ್ಕೊಳ್ಳೋದಾಗಲಿ ಇಷ್ಟ ಇಲ್ಲ. ಸೊ ಆ ಒಂದು ಸಿಚುವೇಶನ್ ಬಗ್ಗೆ ನೀವು ಹೇಳ್ಕೊಳ್ಳೇಬೇಕು. ಈ ಒಂದು ಕನೆಕ್ಷನ್ ಮುಂದುವರಿಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನು ಟ್ರುತ್ ಇದೆ, ಸತ್ಯ ಇದೆ, ನಿಜವಾದ ಸತ್ಯಾಂಶನ ನೀವು ಏನು ಹೈಡ್ ಮಾಡ್ತಾ ಇದ್ದೀರಾ, ಇನ್ಸೆಕ್ಯೂರಿಟೀಸ್ ಏನಿದೆ ಪ್ರಾಬಬ್ಲಿ ಅದನ್ನ ನೀವು ಹೇಳಲೇಬೇಕು. ಆಮೇಲೆ ಮುಂದೆ ಹೋಗೋಕ್ಕಾಗೋದು ಈ ಒಂದು ರಿಲೇಷನ್ಶಿಪ್. ಸೊ ತುಂಬ ಜನ ಯಾವೊಂದು ಸಿಚುವೇಷನಲ್ಲಿದ್ದೀರಾ ಅಂದರೆ ಈವನ್ ದೋ ನಿಮಗೆ ಈ ಪರ್ಸನ್ ಇಷ್ಟ ಇದ್ರೂ ಪ್ರಾಬಬ್ಲಿ ಅವ್ರ ಜೊತೆ ಲಾಂಗ್ ಟರ್ಮ್ವರೆಗೂ ನೀವು ಇರೋಕ್ಕಾಗಲ್ಲ ಅನಿಸುತ್ತೆ. ಅಥವಾ ಲಾಂಗ್ ಟರ್ಮ್ ಲೈಕ್ ಮ್ಯಾರೇಜ್ ಈ ಥರ ಫ್ಯೂಚರ್ ನೋಡೋಕ್ಕಾಗಲ್ಲ. ಅಥವಾ ಲಾಂಗ್ ಟರ್ಮ್ ಅವ್ರಿಗೆ ಯಾವುದೇ ರೀತಿಯಾಗಿ ಪ್ರಾಮಿಸ್ ಕೊಡೋಕ್ಕಾಗಲ್ಲ ನಿಮಗೆ. ಸೊ ಏನಿದೆ ಎಕ್ಸಾಕ್ಟಾಗಿ ನಿಮಗೆ ಅವರಿಂದ ಅವ್ರದ್ದೇನು ಇಂಟೆನ್ಷನ್ ಏನು ನಿಮಗೆ ಅವ್ರ ಮೇಲೆ, ಅಥವಾ ಏನು ನಿಮ್ಮ ಥಾಟ್ಸ್ ಅವ್ರ ಬಗ್ಗೆ, ಅದನ್ನ ನಿಜ ರಿಯಾಲಿಟಿ ಏನು ಅದನ್ನ ಹೇಳಬೇಕು ಅವ್ರಿಗೆ. ಎಷ್ಟು ನೀವು ಆನೆಸ್ಟಾಗಿರ್ತೀರ, ಎಷ್ಟು ನೀವು ಓಪನ್ ಅಪ್ ಆಗ್ತೀರ ಅವ್ರ ಮುಂದೆ ನಿಮ್ಮ ಥಾಟ್ಸ್ ಬಗ್ಗೆ, ನಿಮ್ಮ ಫೀಲಿಂಗ್ಸ್ ಬಗ್ಗೆ, ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ, ಅಷ್ಟು ಒಳ್ಳೆಯದು, ಅಷ್ಟು ಒಂದು ಒಳ್ಳೇದು ಮಾಡುತ್ತೆ. ಏನಾದರೂ ಸತ್ಯ ನಿಮ್ಗೆ ಹೇಳಬೇಕು ಅಂತ ಇದ್ದರೆ, ಅಥವಾ ತುಂಬ ಜನ ನೀವೇನಾದರೂ ಇನ್ ಕೇಸ್ ನಿಮ್ಮ ಎಕ್ಸ್ ಬಗ್ಗೆ ಕ್ವೆಶನ್ ಮಾಡಿದರೆ ಇಲ್ಲಿ ಏನು ಸತ್ಯ ಇದೆ ಅದನ್ನ ಹೇಳಲೇಬೇಕು. ಪ್ರಾಬಬ್ಲಿ ಆ ಸತ್ಯ ಹೇಳಿದ ಮೇಲೆ ಈ ಒಂದು ಕನೆಕ್ಷನ್ ಮುಂದುವರಿದೇ ಇರ್ಬೋದು ಅಥವಾ ಮುಂದುವರಿಬೋದು, ಅದು ಗೊತ್ತಿಲ್ಲ ನಿಮಗೆ. ಬಟ್ ಈ ಒಂದು ಕನೆಕ್ಷನ್ನಿಂದ ನಿಮಗೆ ಏನಾದರೂ ಗ್ರೋತ್ ಆಗಬೇಕು ಅಂದರೆ, ಅಥವಾ ಏನೋ ಒಂದು ಡಿಸಿಷನ್ ಮಾಡಬೇಕು ಅಂದರೆ ಏನಾದರೂ ಒಂದು ನಿಮ್ಮ ಸತ್ಯನ ಹೇಳಲೇಬೇಕು, ನೀವು ಆನೆಸ್ಟಾಗಿ ಇರಲೇಬೇಕು. ಆವಾಗಲೇ ಇದಕ್ಕೊಂದು ಡಿಸಿಷನಿಗೆ ಬರೋದಕ್ಕಾಗೋದು. ಅಥವಾ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಸ್ಟಾರ್ಟ್ ಮಾಡಿ, ನಿಜ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿ. ಸುದ್ದಿ ಬೆಳೆಸಿ ಇವತ್ತು ಹೇಳಲ್ಲ, ಇವತ್ತು ಜಸ್ಟ್ ಟೆಕ್ಸ್ಟ್ ಮಾಡ್ತೀನಿ, ನಾಳೆ ಜಸ್ಟ್ ಟೆಕ್ಸ್ಟ್ ಮಾಡ್ತೀನಿ, ಮುಂದಿನ ವಾರ ಹೇಳ್ತೀನಿ, ಈ ಥರ ಎಲ್ಲ ಇದು ಮಾಡ್ತಾ ಇದ್ದರೆ ಈ ಒಂದು ಕನೆಕ್ಷನ್ ಗ್ರೋತ್ ಆಗಲ್ಲ. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳಿಬಿಡಿ. ಬಿಕಾಸ್ ನಿಮ್ದು ಏನೇ ಒಂದು ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು, ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗ್ಬೋದು. ಬಟ್ ಟ್ರುತ್ ಹೇಳೋದ್ರಿಂದ ನಿಮಗೆ ಇದು ಅಷ್ಟು ಒಂದು ನೆಗೆಟಿವ್ ಆಗಿ ನಿಮಗೆ ಚೇಂಜಸ್ ಕೊಡುತ್ತೆ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಫೈನಲ್ ಆಗಿ ನಿಮಗೆ ಏನು ಅಡ್ವೈಸ್, ನಿಮಗೆ ಸಜೆಷನ್ ಏನು ಅಂತ ನೋಡೋಣ. ಫಾರ್ ಗ್ರೂಪ್ 1 ನಿಮ್ಮ ಏಂಜಲ್ಸ್ ನಿಮಗೆ ಏನು ಸಜೆಷನ್ ಕೊಡಬೇಕು ಅಂತ ಇದ್ದಾರೆ ಈ ಒಂದು ರಿಲೇಷನ್ಶಿಪ್, ಈ ಒಂದು ಸಿಚುವೇಶನ್ ಬಗ್ಗೆ ಅಂತ ನೋಡೋಣ. ಲುಕ್ ಫಾರ್ ಸೈನ್ಸ್. ಪ್ರಾಬಬ್ಲಿ ನಿಮಗೆ ನೀವು ಸಿಂಕ್ರೊನಿಟೀಸ್ ಬಗ್ಗೆ ಕೇಳಿರ್ಬೋದು. ಅಂದರೆ 111 ಅಂತ ಕಾಣೋದು, ಪದೇ ಪದೇ ಆ ಒಂದು ವರ್ಡ್ ರಿಪೀಟ್ ಆಗೋದು, ಪದೇ ಪದೇ ಅವ್ರನ್ನ ಫಸ್ಟ್ ಮೀಟ್ ಆಗಿದ್ದ ಪ್ಲೇಸ್ ನೆನಪಾಗೋದು, ಅಥವಾ ಯೂನಿವರ್ಸ್ ನಿಮಗೆ ಸೈನ್ಸ್ ಸೆಂಡ್ ಮಾಡ್ತಾ ಇದೆ ಅಂತ ಫೀಲ್ ಆಗ್ತದೆ. ಪ್ರಾಬ್ಲಿ ನೀವು ಇವತ್ತಿಂದ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಬೇಕು. ಅದು ನಿಮಗೆ ಸೈನ್ಸ್ ಸೆಂಡ್ ಮಾಡ್ತಾ ಇದೆ ಈ ಒಂದು ಪರ್ಸನ್ ಬಗ್ಗೆ, ಬಟ್ ನೀವು ಅದನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಪ್ರಾಬಬ್ಲಿ ಯಾವುದೋ ಒಂದು ಮೆಸೇಜ್ ಈ ಪರ್ಸನ್ ಬಗ್ಗೆ ಗೊತ್ತಾಗೋದಾದರೂ ಆಗಿರಬಹುದು, ಅಥವಾ ಈ ಒಂದು ರೀಡಿಂಗ್ನ ಒಂದು ಸೈನ್ ಆಗಿ ತಗೋಬೋದು.
ಅದನ್ನು ತಲೆಯಲ್ಲಿ ಇಟ್ಕೋಬೇಕು ನೀವು. ಅಗೇನ್ ಫೋರ್ ರಿಪೀಟ್ ಆಗೋದಾದರೂ ಆಗ್ಬೋದು. ಸೊ ಯಾವ ನಂಬರ್ ರಿಪೀಟ್ ಆಗುತ್ತೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಸೊ 111 ರಿಪೀಟ್ ಆದರೆ ನೀವು ನಿಮ್ಮ ಮುಂದೆ ಕಾಣಿಸ್ಕೊಂಡ್ರೆ ಪ್ರಾಬ್ಲಿ ಆ ಟೈಮಲ್ಲಿ ನೀವು ಈ ರಿಲೇಷನ್ಶಿಪ್ ಬಗ್ಗೆ ವಿಶ್ ಮಾಡೋದು ಇಂಪಾರ್ಟೆಂಟ್. 222 ರಿಪೀಟ್ ಆದರೆ ಪ್ರಾಬ್ಲಿ ಈ ಪರ್ಸನ್ಗೂ ನಿಮಗೂ ಸಮಥಿಂಗ್ ಲೈಕ್ ಪಾರ್ಟ್ನರ್ಶಿಪ್ ಕಮಿಟ್ಮೆಂಟ್ ಗ್ಯಾರಂಟಿ ಇದೆ ಅಂತ. ಸೊ ಯಾವ ಒಂದು ನಂಬರ್ ರಿಪೀಟ್ ಆಗ್ತಾ ಇದೆ, ಏನು ಯೂನಿವರ್ಸ್ ನಿಮಗೆ ಸೈನ್ ಸೆಂಡ್ ಮಾಡ್ತಾ ಇದೆ, ಅದ್ರ ಮೇಲೆ ನಿಮಗೆ ನೀವು ಸರೌಂಡಿಂಗ್ಸ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರಬೇಕು, ತುಂಬ ಕಾನ್ಷಿಯಸ್ ಆಗಿರಬೇಕು. ಝೋನ್ ಔಟ್ ಆಗಬೇಡಿ, ಅಂದರೆ ಎಲ್ಲೋ ಇದ್ಕೊಂಡು ಏನೋ ಯೋಚನೆ ಮಾಡೋದು ಅದನ್ನೆಲ್ಲ ಮಾಡಬೇಡಿ. ಯೂನಿವರ್ಸ್ ನಿಮಗೇನೋ ಸೈನ್ಸ್ ಸೆಂಡ್ ಮಾಡ್ತಾ ಇದೆ, ಈ ಪರ್ಸನ್ ಬಗ್ಗೆ ಒಂದು ಮೆಸೇಜ್ ಯಾರಿಂದನೋ ಕಳಿಸ್ತಾ ಇದೆ, ಬಟ್ ಅದಕ್ಕೆ ತಲೆ ಕೊಡಿ ಅಂತ ಹೇಳ್ತಾ, ಇದಾಗಿತ್ತು ಫಸ್ಟ್ ಆಪ್ಷನ್. ಅವರಿಗೆ ಏನನ್ನಿಸ್ತು ಈ ಮೆಸೇಜ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ. ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ, ಫಸ್ಟ್ ಗ್ರೂಪ್ ಅವರಿಗೆ ವಿಡಿಯೋ ಮೆಸೇಜ್ ಇದಾಗಿತ್ತು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಇಮೇಜ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ಏನೇನು ಮೆಸೇಜಸ್ ಇದೆ ಅಂತ. ಫಸ್ಟಿಗೆ ಹೇಳ್ದಂಗೆ ಯಾವ ಸಿಚುವೇಶನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಒಂದು ಕನ್ಫರ್ಮ್ ಮಾಡ್ಕೊಬಿಡೋಣ. ಇನ್ ಕೇಸ್ ನಿಮಗೆ ಇದು ರಿಲೇಟ್ ಆಗಿಲ್ಲ ಅಂದರೆ ಪ್ರೀವಿಯಸ್ ಆಪ್ಷನ್ ಹೋಗ್ಬೋದು ಅಥವಾ ನೆಕ್ಸ್ಟ್ ಆಪ್ಷನಿಗೆ ಹೋಗ್ಬೋದು. ಸೊ ಫಸ್ಟಿಗೆ ನೋಡೋಣ ಯಾವ ಸಿಚುವೇಶನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಸೆಕೆಂಡ್ ಗ್ರೂಪ್. ಸೊ ಆಲ್ರೆಡಿ ಮೆಸೇಜ್ ಬಂದಿದೆ. ದ ಸ್ಟಾರ್, ಪ್ರಾಬಬ್ಲಿ ಯಾವುದೋ ಒಂದು ವಿಶ್ ಮಾಡ್ಕೊಂಡಿದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ ಅಂತ ಅನ್ಕೊತೀನಿ. ದೇವ್ರ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾ ಇದ್ದೀರಾ. ಪ್ಲಸ್ ಈ ಒಂದು ವಿಶ್ ಇದೆಯಲ್ವಾ, ಇದು ಒಂದು ಸ್ಮಾಲ್ ವಿಶ್ ಅಲ್ಲ, ಏನೋ ಒಂದು ಬಿಗ್ ವಿಶ್ನ ನೀವು ದೇವ್ರ ಹತ್ರ ಕೇಳ್ಕೊಂಡಿದ್ದೀರಾ. ಒಂದು ಲಾಂಗ್ ಟರ್ಮ್ ವಿಶ್ ಅಂತಲೇ ಹೇಳ್ಬೋದು. ಇದು ರೀಸೆಂಟಾಗಿ ನೀವು ಸ್ಟಾರ್ಟ್ ಮಾಡ್ಕೊಂಡಿರೋದಲ್ಲ, ಪ್ರಾಬ್ಲಿ ತುಂಬ ಮಂತ್ಸ್ ಆಗಿದೆ ಆ್ಯಂಡ್ ತುಂಬ ಜನಕ್ಕೆ ತುಂಬ ಇಯರ್ಸು ಆಗಿದೆ ಈ ಒಂದು ವಿಶ್ನ ನೀವು ಕೇಳಿಕೊಂಡು. ಇನ್ನೂ ಗ್ರ್ಯಾಂಟ್ ಆಗಿಲ್ಲ, ಬಟ್ ಗುಡ್ ಪಾರ್ಟ್ ಏನಂತ ಅಂದರೆ ನೀವು ಅದ್ರ ಬಗ್ಗೆ ಇನ್ನೂ ಹೋಪ್ಸ್ ಬಿಟ್ಟಿಲ್ಲ. ದಟ್ಸ್ ದ ಬೆಸ್ಟ್ ಥಿಂಗ್. ಸೊ ಯೂನಿವರ್ಸ್ ಏನು ಹೇಳ್ತಾ ಇದೆ ಇಲ್ಲಿ ಅಂತಂದರೆ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಯೆಸ್ ಆನ್ಸರ್ ಫಾರ್ ಯು ಗೈಸ್. ಬಟ್ ದ ಗುಡ್ ಪಾರ್ಟ್ ಇಸ್ ಇನ್ನೂ ಪೇಷನ್ಸಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಎಲ್ಲೂ ಹೋಪ್ಸ್ನ ಕಳ್ಕೊಂಡಿಲ್ಲ. ನಿಮಗೆ ಎವ್ರಿ ಕಾರ್ನರಲ್ಲೂ ನಿಮಗೆ ಆ ಒಂದು ಥಾಟ್ ಇದೆ, ಇದು ನಿಮಗೆ ಆಗುತ್ತೆ. ಸೊ ಕಂಪ್ಲೀಟ್ಲಿ ಪಾಸಿಟಿವ್ ಎನರ್ಜಿ. ಸ್ಟಾರ್ ಬಂದುಬಿಟ್ಟು ಕಂಪ್ಲೀಟ್ಲಿ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಟಾರ್ ಬಂದುಬಿಟ್ಟು ಅಕ್ವೇರಿಯಸ್ ಝೋಡಿಯಾಕ್ ಸೈನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಂಗೆ ರಿಲೇಟ್ ಮಾಡಿದ್ರೆ ಏನೋ ಒಂದು ಬಿಗ್ ಡ್ರೀಮ್ ಆಯಿತಾ ಇದು. ಪ್ರಾಬಬ್ಲಿ ನಿಮ್ಮ ಹೋಮ್ ಟೌನ್ ಅಲ್ಲ, ಒಂದು ಟ್ರಾವೆಲ್ ಮಾಡಿ, ಪ್ರಾಬ್ಲಿ ಕಂಟ್ರೀಸ್ ಟು ಕಂಟ್ರೀಸ್ ಟ್ರಾವೆಲ್ ಮಾಡಿ ಅಲ್ಲೇನೋ ಒಂದು ಅಚೀವ್ ಮಾಡೋ ಒಂದು ನಿಮಗೆ ಇದಿದ್ದು ವಿಶ್ ಇದೆ. ಆ್ಯಂಡ್ ಪ್ರಾಬ್ಲಿ ನಿಮ್ಮ ಸುತ್ತಮುತ್ತ ಇರೋರು ಈ ಥರ ಎಲ್ಲ ಅಚೀವ್ ಮಾಡಲಿಲ್ಲ, ನಿಮಗಿದು ಒಂಥರ ಏನೋ ಡಿಫ್ರೆಂಟಾಗಿ ಯೂನಿಕ್ಕಾಗಿ ಮಾಡ್ತಾಯಿದ್ದೀರಾ. ನಿಮ್ಮ ಫ್ಯಾಮಿಲಿಯಲ್ಲೇ ಯಾರೂ ಇದನ್ನ ಏನೂ ಮಾಡಿಲ್ಲ, ಬಟ್ ನೀವು ಇದನ್ನ ಯೂನಿಕ್ಕಾಗಿ ಮಾಡ್ತಾಯಿದ್ದೀರಾ. ಇದ್ರ ಮೇಲೆ ಇದೊಂದು ದೊಡ್ಡ ಕಾರ್ಯ ಆಗಿರೋದ್ರಿಂದ ನಿಮಗೆ ಇದ್ರ ಮೇಲೆ ಕ್ವೆಶನ್ ಇದೆ, ಇದು ನಿಜವಾಗ್ಲೂ ಆಗುತ್ತಾ ನಿಜವಾಗ್ಲೂ ಅನ್ನೋದೊಂದು ಕ್ವೆಶನ್ ಇದೆ. ಅದಕ್ಕೆ ಆ ಥರ ಒಂದು ಸಿಚುವೇಶನ್ ಆಗಿದರೆ ಡೆಫಿನೆಟ್ಲಿ ಒಂದು ರೈಟ್ ಆಪ್ಷನ್ ನೀವು ಚೂಸ್ ಮಾಡಿದ್ದೀರಾ. ಆ್ಯಂಡ್ ಸ್ಟಾರ್ ಒಂದು ಹೀಲಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಯಾವುದೋ ಒಂದು ಪಾಸ್ಟ್ ಫೇಲ್ಯೂರಿಂದ, ಪಾಸ್ಟಲ್ಲಾಗಿರೋ ಒಂದು ಡ್ಯಾಮೇಜಿಂದ ಓವರ್ಕಮ್ ಮಾಡಬೇಕು ಅಂತ ಇದ್ದೀರಾ. ಆ ಫೇಲ್ಯೂರಿಂದ ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ. ಮುಂಚೆ ಈ ಥರ ಆಯಿತು ಮತ್ತೆ ಈ ಥರ ಆಗ್ಬೋದಾ ಅನ್ನೋ ಒಂದು ತಲೆಯಲ್ಲೂ ಇದ್ದೀರಾ ನೀವು. ಬಟ್ ನಿಮಗೊಂದು ಆ್ಯಂಡ್ ತುಂಬ ಜನಕ್ಕೆ ಇನ್ನೊಂದು ಕಡೆ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಪರ್ಸನ್ನ ನೀವು ಇನ್ಸ್ಪಿರೇಷನಾಗಿ ತೊಗೊತಾ ಇದ್ದೀರಾ. ಓಕೆನಾ, ಇನ್ಸ್ಪಿರೇಷನಾಗಿ ತೊಗೊಂಡು ಏನೋ ಒಂದು ಬಿಗ್ ಥಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಮೇಝಿಂಗ್. ಸೊ ಸ್ಟಾರ್ ಬಂದಿದೆ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಪಾಸಿಟಿವ್ ಸೈನ್. ಓಕೆನಾ, ನೀವು ತಗೊಂಡಿರೋ ಆಪ್ಷನ್ ಪ್ರಾಪರ್ ಆಗಿದೆ, ಚೂಸ್ ಮಾಡಿರೋ ವೇ ವೆರಿ ಮಚ್ ಪ್ರಾಪರ್ ಆಗಿದೆ ಅಂತ. ಸೊ ಈ ಒಂದು ಸಿಚುವೇಶನ್ ಆದರೆ ನಿಮಗೆ ಯಾವ ರೀತಿಯಾಗಿ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋಣ ಫಾರ್ ದ ಸೆಕೆಂಡ್ ಗ್ರೂಪ್. ವಾವ್, ನಂಗೆ ಗೊತ್ತಿತ್ತು ಎಲ್ಲೋ ಒಂದು ಕಡೆ ನೀವು ಹೀಲಿಂಗ್ ಪ್ರೋಸೆಸ್ಸಲ್ಲಿದ್ದೀರಾ ಈ ಗ್ರೂಪ್ ಅವರು ಅಂತ. ಡೆಫಿನೆಟ್ಲಿ
ಪಾಸಿಟಿವ್ ಆಗಿ ಹೇಗೆ ಇಂಪ್ರೂವ್ ಮಾಡುತ್ತೆ ಅಂದರೆ, ಯಾವುದೋ ಒಂದು ಲಾಸ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ವ ನೀವು, ಯಾವುದೋ ಒಂದು ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ವ ನೀವು, ಆ ಫೇಲ್ಯೂರಿಂದ ನೀವು ಓವರ್ಕಮ್ ಆಗ್ತೀರ. ಸೊ ಈ ಒಂದು ಕಾರ್ಡ್ನ ನೀವು ಪ್ರಾಪರಾಗಿ ನೋಡ್ಬೋದು. ಇಲ್ಲಿ ಸ್ಟಿಲ್ ಆಪರ್ಚುನಿಟೀಸ್ ಇದೆ. ಈ ಪರ್ಸನ್ ಬಂದುಬಿಟ್ಟು ಏನು ಬಿದ್ದೋಗಿದೆ ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಾನೆ, ನೀವು ಅದನ್ನ ನೋಡ್ಬೋದು. ಸೊ ಈ ಪರ್ಸನ್ ಬಂದುಬಿಟ್ಟು ಎಲ್ಲಿ ಬಿದ್ದೋಗಿದೆ ಅದ್ರ ಮೇಲೆ, ಎಲ್ಲಿ ಏನು ಕಳೆದೋಯ್ತು, ಲಾಸ್ ಏನಾಯಿತು, ಏನು ಕೈ ಬಿಟ್ಟೋಯ್ತು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ. ಬಟ್ ಇನ್ನೂ 2 ಕಪ್ಸ್ ಇದೆ. ಸೊ ನಿಮ್ಮ ಜೀವನದಲ್ಲೂ ಅಷ್ಟೇ ಇನ್ನೂ 2 ಆಪ್ಷನ್ಸ್ ಇದೆ, ಓಕೆನಾ. ಬಟ್ ನೀವು ಇಷ್ಟು ಡೇಸ್ ಪ್ರಾಬಬ್ಲಿ ಆ ಒಂದು ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರಿ ಅನಿಸುತ್ತೆ. ಏನು ನೆಗೆಟಿವ್ ಆಯ್ತಲ್ವ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ರಿ. ಆ ಒಂದು ವಿಷಯದಿಂದ ನಿಮಗೆ ಈ ಕ್ವೆಶನ್ ಬಂದಿರೋದು. ಹಿಂಗೆ ಆಗ್ಬೋದಾ, ಮತ್ತು ನನ್ನ ಲೈಫಲ್ಲಿ ಅದೇ ಕಳೆದೋಗಿರೋದು ಫೇಲ್ಯೂರ್ ಆಗ್ಬೋದಾ. ಬಟ್ ಡೆಫಿನೆಟ್ಲಿ ಈ ಒಂದು ಎಮೋಷ್ನಲ್ ಡ್ಯಾಮೇಜ್ ಸಿಚುವೇಶನ್ ಇದೆಯಲ್ವ, ಎಮೋಷ್ನಲಿ ಬ್ರೇಕ್ ಡೌನ್ ಆಗಿದ್ದೀರಲ್ವ ನೀವು, ಇದರಿಂದ ನೀವು ಮೂವ್ ಆನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಈ ಒಂದು ವಿಶ್ ನಿಮಗೆ ಫುಲ್ಫಿಲ್ ಆದರೆ ಪ್ರಾಬಬ್ಲಿ ನೀವು ಈ ಥರನೂ ಆಗಿರ್ಬೋದು. ನಿಮಗೆ ಎಮೋಷ್ನಲಿ ಯಾರೋ ಡ್ಯಾಮೇಜ್ ಮಾಡಿದ್ರು, ಅವರಿಂದ ಮೂವ್ ಆನ್ ಆಗೋಕ್ಕೆ, ಅವರಿಂದ ದೂರ ಆಗೋಕ್ಕೆ, ಅವ್ರನ್ನ ಮರೆಯೋದಕ್ಕೆ ನೀವು ಕರಿಯರ್ ಪಾತ್ ಒಂದು ಡಿಫ್ರೆಂಟ್ ಚೂಸ್ ಮಾಡಿದಿರಿ, ಬೇರೆ ಕಡೆ ಹೋಗಿ ಸ್ಟಾರ್ಟ್ ಮಾಡೋಕ್ಕೆ. ಸೊ ದಟ್ ನಿಮಗೊಂದು ಡಿಸ್ಟ್ರ್ಯಾಕ್ಷನ್ ಇರುತ್ತೆ, ಸೊ ದಟ್ ನಿಮಗೊಂದು ಬೇರೆ ಸೆಕ್ಟರಲ್ಲಿ ನೀವು ವಿನ್ ಆದ್ರಿ ಅನ್ನೋ ಒಂದು ಥಾಟ್ ಇರುತ್ತೆ. ಸೊ ಈ ಥರ ಥಿಂಕ್ ಮಾಡಿಬಿಟ್ಟು ಈ ವಿಶ್ನ ಫುಲ್ ಮಾಡ್ಕೊಬೇಕು ಅಂತ ಇದ್ದೀರಾ. ಐ ಫೀಲ್ ಆ ಥರ ಒಂದು ಸಿಚುವೇಶನ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ ಈ ಒಂದು ಸಿಚುವೇಶನಲ್ಲಿ. ಓವರಾಲ್ ಏನು ಹೇಳಬೇಕು ಅಂದರೆ ಎಮೋಷ್ನಲಿ ನಿಮಗೆ ಸ್ಟ್ರಾಂಗ್ ಮಾಡುತ್ತೆ ಈ ಒಂದು ಸಿಚುವೇಶನ್. ಏನು ಲಾಸ್ ತಂತು ಮುಂಚೆ, ಆ ಲಾಸ್ನ ನೀವು ಏನು ತಲ್ಲಿಡ್ಕೊಂಡಿದ್ದೀರ ಆ ಒಂದು ಥಾಟ್ನ ದೂರ ಮಾಡುತ್ತೆ. ನಿಮ್ಮ ಕೈಯಿಂದನೂ ಆಗುತ್ತೆ, ನೀವು ಒಂದು ಅಚೀವ್ ಮಾಡಿದ್ರಿ ಆಮೇಲೆ ನೋಡ್ತಾ ಇದ್ದೀನಿ. ನಾನು ತುಂಬ ಜನ ಇನ್ನೊಂದೇನು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ಏನು ಕಳ್ಕೊಂಡಿದ್ರಿ ಅದು ಮತ್ತೆ ನಂಗೆ ವಾಪಸ್ ಬೇಕು ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ ಒಂದು ಸಿಚುವೇಶನ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಸೊ ಕಳ್ಕೊಂಡಿರೋದು ಏನೇ ಆಗಿರ್ಬೋದು, ಆಪರ್ಚುನಿಟಿ ಆಗಿರ್ಬೋದು, ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು, ಒಂದು ಪರ್ಸನ್ ಜೊತೆ ಒಂದು ಕನೆಕ್ಷನ್ ಆಗಿರ್ಬೋದು, ಮತ್ತೆ ಸಿಗುತ್ತಾ ಅಂತ. ಸೊ ಡೆಫಿನೆಟ್ಲಿ ಇಟ್ಸ್ ಎ ಎಸ್ ಆನ್ಸರ್. ಸೊ ಈ ಒಂದು ಸಿಚುವೇಶನ್ ಆದರೆ ಯಾವ ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಬಹುದು ನಿಮಗೆ? ಯಾವ ರೀತಿಯಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಫಾರ್ ದ ಸೆಕೆಂಡ್ ಗ್ರೂಪ್? ಕ್ವೀನ್ ಆಫ್ ಕಪ್ಸ್, ಇದು ನೆಗೆಟಿವ್ ಇಂಪ್ಯಾಕ್ಟೇ ಅಲ್ಲ, ನಥಿಂಗ್ ಟು ವರಿ. ಈ ಕ್ವೀನ್ ಆಫ್ ಕಪ್ಸ್ ನನಗೆ ಆ ಇಮೇಜ್ ಇದೆಯಲ್ವ ತುಂಬಾ ಅಟ್ರ್ಯಾಕ್ಟಿವ್ ಅಂತ ಫೀಲ್ ಆಗ್ತಾ ಇದೆ. ಸೊ ವಿತ್ ದ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ನನಗೆ ಏನು ಅನಿಸ್ತಾ ಇದೆ ಅಂದರೆ, ಒನ್ ಮೇನ್ ಥಿಂಗ್, ನೀವು ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಯಾರು ಬರ್ತಾರೆ ಅವ್ರ ಬಗ್ಗೆ ಓವರ್ ಕೇರ್ ಮಾಡೋಕ್ಕೆ ಶುರು ಮಾಡ್ತೀರಾ. ಇವಾಗ ಒಬ್ರ ಮೇಲೆ ನೀವು ಎಮೋಷ್ನಲಿ ಅಟ್ಯಾಚ್ ಆದೆ ಅಂದರೆ ಓವರಾಗಿ ಅಟ್ಯಾಚ್ ಆಗೋಕ್ಕೆ ಶುರು ಮಾಡ್ತೀರಾ. ನೀವು ತುಂಬಾ ಅವ್ರ ಬಗ್ಗೆ ಕಾಳಜಿ ತೋರಿಸ್ತೀರಾ, ತುಂಬಾ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಎಫರ್ಟ್ ಹಾಕ್ತೀರಾ ರಿಲೇಷನ್ಶಿಪ್ ಮೇಲೆ. ಬಟ್ ತುಂಬ ಜನ ಅದನ್ನ ಅಡ್ವಾಂಟೇಜಾಗಿ ತೊಗೊಂಡಿದ್ದಾರೆ. ನಿಮ್ಮದು ಒಂದೇನಂತ ಅಂದರೆ, ಬೇಗ ನೀವು ಎಮೋಷ್ನಲಿ ಅಟ್ಯಾಚ್ ಆಗಿಬಿಡ್ತೀರ, ಬಟ್ ಅವ್ರು ನಿಮ್ಮ ಒಂದು ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡೋಲ್ಲ, ನಿಮ್ಮ ಒಂದು ಸಿಚುವೇಶನ್ಗೆ ವ್ಯಾಲ್ಯೂ ಕೊಡೋಲ್ಲ. ಅವ್ರು ಆ ಮೂಮೆಂಟಿಗೆ ನಿಮಗೆ ಕಂಫರ್ಟ್ ಝೋನಲ್ಲಿ ತಗೊಬರ್ತಾರೆ. ಬಟ್ ನಿಮ್ಮನ್ನ ಲವ್ ಇದೆ ಅಲ್ವಾ, ನಿಮ್ಮ ಒಂದು ಎಮೋಷನ್ಸ್ ಇದೆಯಲ್ವ, ಅದಕ್ಕೆ ಇವರೊಂದು ವ್ಯಾಲ್ಯೂ ಕೊಡೋಲ್ಲ, ನೀವು ಇನ್ ಕೇಸ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ. ಬಟ್ ನಿಮ್ಮ ಕ್ವೆಶನ್ ಬಂದುಬಿಟ್ಟು ನಿಮ್ಮ ಕರಿಯರ್ ವಿಶ್ ಬಗ್ಗೆ, ಒಂದು ಲಾಂಗ್ ಟರ್ಮ್ ವಿಶ್, ಏನರ ಬಗ್ಗೆನೋ ಎಫರ್ಟ್ ಆಗ್ತಾ ಇದ್ದೀರಾ ಅದ್ರ ಬಗ್ಗೆ ಆಗಿದ್ದರೆ ಪ್ರಾಬಬ್ಲಿ ಎಮೋಷ್ನಲಿ ಇದಕ್ಕೆ, ಈ ಒಂದು ಸಿಚುವೇಶನಿಗೆ ಕನೆಕ್ಟ್ ಆಗೋದು ಒಳ್ಳೆಯದಲ್ಲ. ತುಂಬ ಪ್ರಾಕ್ಟಿಕಲ್ ಆಗಿ ತಗೋಬೇಕು ನೀವು. ಡೆಫಿನೆಟ್ಲಿ ಎಸ್ ಆನ್ಸರೇ. ಓವರ್ಕಮ್ ಎಮೋಷ್ನಲ್ ಫೇಲ್ಯೂರ್ಗೆಲ್ಲ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಬಟ್ ಅದನ್ನೇ ನೆಗೆಟಿವ್ ಆಗು ನಾವು ನೋಡ್ತಾ ಇದ್ದೀನಿ. ಅಂದರೆ ನೀವು ಯಾವುದೇ ಒಂದು ಸಿಚುವೇಶನ್ಗೂ ಎಮೋಷ್ನಲಿ ಕನೆಕ್ಟ್ ಆಗೋದು ಒಳ್ಳೆಯದಲ್ಲ. ಬಿಕಾಸ್ ನಿಮ್ಮ ಲೈಫ್ ಸೈಕಲ್ಲೇ ಹಿಂಗಾಗೋಗ್ಬಿಟ್ಟಿದೆ. ಅಂದರೆ ಯಾವುದಕ್ಕೆ ನೀವು ಬೇಗ ಅಟ್ಯಾಚ್ ಆಗ್ತೀರಾ, ಯಾವುದನ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀರ, ಅದೇ ನಿಮಗೆ ಹರ್ಟ್ ಮಾಡುವಂಥದ್ದು. ಸೊ ಈ ಒಂದು ಸಿಚುವೇಶನ್ಗೆ ನೀವು ಎಮೋಷ್ನಲಿ ಕನೆಕ್ಟ್ ಆಗಲೇಬಾರ್ದು, ಓಕೆನಾ. ಇನ್ನೂ ನೋಡೋಣ, ಡೀಟೇಲ್ಸ್ ನೋಡೋಣ ಏನರ ಬಗ್ಗೆ ಅಂತ. ಆ್ಯಂಡ್ ನಿಮ್ಮ ಎಮೋಷನ್ಸ್ ಇದೆ ಅಲ್ವಾ, ನೀವು ಯಾವಾಗ ಎಮೋಷ್ನಲಿ ಥಿಂಕ್ ಮಾಡ್ತೀರಾ ಯಾವುದೇ ಒಂದು ವಿಚಾರವಾಗಿನೂ, ಅದು ನಿಮ್ಮನ್ನ ರೈಟ್ ಪಾತಿಗೆ ಕರ್ಕೊಂಡು ಹೋಗಲ್ಲ.
ಯಾವುದೇ ಒಂದು ಸಿಚುವೇಶನ್ ಬಗ್ಗೆ ಕಂಫರ್ಟಲ್ಲಿ ಇರೋಣ ಅಂತ ಥಿಂಕ್ ಮಾಡ್ತೀರಾ, ಅಥವಾ ನಿಮಗೆ ಎಮೋಷ್ನಲಿ ಕಂಫರ್ಟ್ ಫೀಲ್ ಮಾಡುತ್ತೆ ಅಂತ ಥಿಂಕ್ ಮಾಡ್ತೀರಾ, ಅದು ಯಾವತ್ತೂ ನಿಮಗೆ ಒಂದು ಕನ್ಫ್ಯೂಷನ್ ಪಾತ್ಗೆ ಚೂಸ್ ಮಾಡೋದು. ನೀವು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾರ ಜೊತೆನೂ ಎಮೋಷ್ನಲಿ ಕನೆಕ್ಟ್ ಆಗಿಬಿಡಿ, ಆ್ಯಂಡ್ ಎಮೋಷ್ನಲಿ ಕನೆಕ್ಟ್ ಆಗಿರೋ ಪೀಪಲ್ ಜೊತೆ ಇರಬೇಡಿ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಪ್ರಾಬ್ಲಿ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ಇನ್ ಕೇಸ್ ನೀವು ಪೇರೆಂಟ್ಸ್ ಜೊತೆ ಎಲ್ಲ ಇದ್ದರೆ, ನೀವು ಸ್ಟ್ರಾಂಗ್ ಆಗಬೇಕು ಅಂದರೆ ನೀವು ಹೊರಗೆ ಬರಬೇಕು. ಯಾರ ಮೇಲೂ ಡಿಪೆಂಡೆಂಟ್ ಆಗಬಾರ್ದು. ನೀವು ಎಮೋಷ್ನಲಿ ಡಿಪೆಂಡೆಂಟ್ ಆಗಲೇಬಾರ್ದು. ನಿಮ್ಮ ಪಾತಲ್ಲಿ ತುಂಬ ಜನ ಬರ್ಬೋದು, ಹೋಗ್ಬೋದು, ಬಟ್ ಅದನ್ನ ಜಾಸ್ತಿ ನೀವು ತಲೆ ಕೆಡಿಸ್ಕೋಬಾರ್ದು. ಕನೆಕ್ಷನ್ ಬಂತು ಹೋಯಿತು, ಕನೆಕ್ಷನ್ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಇದು ನಿಮ್ಮ ವಿಶ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಮೆಸೇಜ್ ಬಂದುಬಿಟ್ಟು ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್. ವಾವ್, ಈ ಒಂದು ಸಿಚುವೇಶನ್ ಬಗ್ಗೆ ನಿಮಗೆ ವೆರಿ ಬ್ಯೂಟಿಫುಲ್ ಮೆಸೇಜ್ ಬಂದಿದೆ. ಸೊ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಸಿಚುವೇಶನ್ ಬಗ್ಗೆ ನೀವು ಇನ್ ಕೇಸ್ ಒಬ್ಬರೇ ಹ್ಯಾಂಡಲ್ ಮಾಡ್ತೀನಿ ಈ ಥರ ನಿಮಗೊಂದು ಥಾಟ್ ಇದ್ದರೆ, ಪ್ರಾಬಬ್ಲಿ ಈ ಒಂದು ವಿಶ್ ಇದೆ ಅಲ್ವಾ, ಅದು ಫುಲ್ಫಿಲ್ ಆಗಬೇಕು ಅಂದರೆ ಒಬ್ಬರೇ ಎಲ್ಲ, ಪ್ರಾಬ್ಲಿ ನೀವು ಗ್ರೂಪಲ್ಲಿ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜ್ನ ನೋಡಿದ್ರೆ ನಂಗೆ ಏನು ಅನಿಸ್ತಾ ಇದೆ ಅಂದರೆ, ನೀವು ಅಂದ್ಕೊಂಡಿರ್ಬೋದು ನಿಮಗೆ ಹೆಲ್ಪ್ ಬೇಡ ಯಾರ್ದು, ನಾನೊಬ್ಬರೇ ಮಾಡ್ತೀನಿ, ಯಾರ್ದು ಗೈಡೆನ್ಸ್ ಬೇಡ, ನಾನು ಯಾರಿಂದನೂ ಹೆಲ್ಪ್ ತೊಗೊಳಕ್ಕೂ ಇಷ್ಟಪಡಲ್ಲ, ಹೆಲ್ಪ್ ಮಾಡೋಕ್ಕೂ ಇಷ್ಟಪಡಲ್ಲ, ನನ್ನ ಪಾತ್ನ ನಾನೇ ಚೂಸ್ ಮಾಡ್ತೀನಿ, ಬೇರೆಯವ್ರು ಬೇಡ, ಹೀಗೆಲ್ಲ ಯೋಚನೆ ಮಾಡಿದರೆ ಪ್ರಾಬಬ್ಲಿ ಇಲ್ಲ, ಆ ಥರ ಯೋಚನೆ ಮಾಡೋದು ಒಳ್ಳೆಯದಲ್ಲ. ಬಿಕಾಸ್ ಏನು ವಿಷ್ನ ನೀವು ಥಿಂಕ್ ಮಾಡಿದ್ದೀರಲ್ವ, ಇದಕ್ಕೆ ಬೇರೆಯವ್ರ ಹೆಲ್ಪು ಬೇಕು. ಪ್ರಾಬ್ಲಿ ಎಮೋಷ್ನಲಿ ಅಲ್ದೇ ಆಗಿದ್ರೂ ನೀವು ಅಂದ್ಕೊಂಡಿರ್ಬೋದು ಎಲ್ಲರೂ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ಪ್ರಾಬ್ಲಿ ಇವಾಗ ಒಂದು ಕೊಲ್ಯಾಬರೇಷನ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಒಂದು ಸಿಚುವೇಶನ್ಗೆ ನೀವು ಹೆಲ್ಪ್ ತಗೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮ್ಮಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು, ಮೆಸೇಜ್ ಅಂತಲೇ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಈ ಒಂದು ಸಿಚುವೇಶನ್ ಬಗ್ಗೆ. ಇಟ್ಸ್ ಅ ಎಸ್ ಆನ್ಸರ್, ಮತ್ತೆ ಹೇಳ್ತಾ ಇದ್ದೀನಿ. ಬಟ್ ಚಾಲೆಂಜಸ್ ಏನಂತ ಅಂದರೆ, ಎಮೋಷ್ನಲಿ ಕನೆಕ್ಟ್ ಆಗ್ಬಾರ್ದು, ಯಾರನ್ನೂ ಎಮೋಷ್ನಲಿ ಹತ್ತಿರ ತಗೊಬರಬೇಡಿ ಅನ್ನೋದು. ಓಕೆನಾ? ಸೊ ಏಂಜಲ್ಸ್ ಮೆಸೇಜ್ ಏನು ನಿಮಗೆ? ಅಗೇನ್ ಲುಕ್ ಫಾರ್ ಅ ಸೈನ್. ವಾವ್, ಪ್ರಾಬಬ್ಲಿ ನಿಮಗೆ ಯೂನಿವರ್ಸ್ ಸೈನ್ಸ್ ಮುಖಾಂತರ ಮೆಸೇಜಸ್ನ ಸೆಂಡ್ ಮಾಡ್ತಾ ಇದೆ. ಸೈನ್ಸ್ ಅಂತ ಅಂದರೆ 111 ಅಂತ ಬರೋದಾಗಿರ್ಬೋದು, ಒಬ್ಬರು ನೇಮ್ ಪದೇ ರಿಪೀಟ್ ಆಗೋದಾಗಿರ್ಬೋದು, ಒಂದೇ ಮೆಸೇಜ್ ಮತ್ತೆ ಪಾಪಪ್ ಆಗೋದು, ಬಟ್ ಸೇಮ್ ಮೆಸೇಜ್ನ ಸೆಂಡ್ ಮಾಡೋದಾಗಿರಬಹುದು, ನೋಟಿಫಿಕೇಷನ್ ಬರೋದು ಆಗಿರ್ಬೋದು ನಿಮ್ಮ ಮೊಬೈಲ್ಗೆ. ಏನರ ಬಗ್ಗೆನೂ ಥಿಂಕ್ ಮಾಡ್ತಾ ಇರ್ತೀರ, ಆ ಪರ್ಸನು ಅದ್ರ ಬಗ್ಗೆನೇ ಮಾತಾಡ್ತಾರೆ. ಇಟ್ಸ್ ಎನ್ ಇಂಡಿಕೇಶನ್ ದಟ್ ಅವ್ರ ಜೊತೆ ನೀವು ಕೊಲ್ಯಾಬ್ರೇಟ್ ಮಾಡಬೇಕು ಇವಾಗ ಅಂತ, ಅವ್ರ ಜೊತೆ ನೀವು ಐಡಿಯಾಸ್ನ ಶೇರ್ ಮಾಡಬೇಕು. ಪ್ರಾಬಬ್ಲಿ ಇವಾಗ ನೀವು ವಿಶಸ್ ಏನು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದು ನೀವೇ ಇಟ್ಕೊಂಡಿದ್ರೆ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಅನ್ಸುತ್ತೆ. ಪ್ರಾಬಬ್ಲಿ ಯಾರ್ದು ಹೆಲ್ಪ್ ಇದರಲ್ಲಿ ವೆರಿ ಮಚ್ ಇಂಪಾರ್ಟೆಂಟ್. ಯಾರ ಜೊತೆ ಹೇಳ್ಕೊಳ್ಳೋದು ಇದನ್ನ ವೆರಿ ಮಚ್ ಇಂಪಾರ್ಟೆಂಟ್, ಸೊ ದಟ್ ಗಿವ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ಇರುತ್ತೆ. ಆ ಒಂದು ಎನರ್ಜಿ ಬೇಕೇ ಬೇಕು. ಒಬ್ಬರೇ ಮಾಡ್ತೀನಿ ಎಲ್ಲದೂ ಅಂದರೆ ಆಗಲ್ಲ. ಓಕೆನಾ? ಈ ರೀಡಿಂಗ್ನ ನೀವು ಸೈನ್ ಆಗೂ ತೊಗೋಬೋದು. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ನಿಸ್ತು ಅಂತ ಹೇಳಿ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಹೋಗ್ಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಅಲ್ಲಿವಾಗ ಟೇಕ್ ಕೇರ್, ಬಾಯ್. ಹೆಲೋ, ಆಪ್ಷನ್ 3 ಯಾರೆಲ್ಲ ಥರ್ಡ್ ಪಿಕ್ಚರ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಇದಾಗುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟಿಗೆ ನೋಡೋಣ ಯಾವ ಸಿಚುವೇಶನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತ. ಸೊ ನೀವು ಡಿಸೈಡ್ ಮಾಡ್ಬೋದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಇಲ್ವಾ ಅಂತ. ಸೊ ಫಾರ್ ದ ಥರ್ಡ್ ಆಪ್ಷನ್, ಸೊ ನೀವು ಪೇಜ್ ಆಫ್ ಪೆಂಟಕಲ್ಸ್ ಬಂದಿದೆ. ಯಾವುದೋ ಒಂದು ಕರಿಯರ್ ಆಪರ್ಚುನಿಟಿ ಬಗ್ಗೆ ಚೂಸ್ ಮಾಡಿದ್ದೀರಾ. ಪ್ರಾಬಬ್ಲಿ ಯಾವುದೋ ಒಂದು
ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಏನು ಔಟ್ಕಮ್ ಬರ್ಬೋದು, ಏನು ರೆಸ್ಪಾನ್ಸ್ ಬರ್ಬೋದು ಅನ್ನೋದು ಆಗಿರ್ಬೋದು. ಸ್ವಲ್ಪ ಜನಕ್ಕೆ ಯಾವುದೋ ಒಂದು ಜಾಬಲ್ಲಿ ತುಂಬಾ ಎಫರ್ಟ್ ಹಾಕಿದ್ದೀರಾ, ಒಂದು ಸ್ಟಾರ್ಟಪ್ ಕಂಪನಿನೇ ಆಗಿರ್ಬೋದು, ಅಥವಾ ಯಾವುದೋ ಒಂದು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ಬೋದು, ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ಕೊತೀನಿ, ತುಂಬ ಎಫರ್ಟ್ ಹಾಕಿದ್ದೀರಾ. ಬಟ್ ಏನಿದೆ ರಿಸಲ್ಟ್ ಏನಾಗಿರ್ಬೋದು, ಔಟ್ಕಮ್ ಏನಾಗಿರ್ಬೋದು. ಸ್ವಲ್ಪ ಜನ ಫಿನಾನ್ಷಿಯಲ್ ಸಿಚುವೇಶನ್ ಬಗ್ಗೆ ಕೇಳಿದ್ದೀರಾ. ಪ್ರಾಬ್ಲಿ ಇವಾಗ ಅಷ್ಟು ಇಲ್ದೇ ಇರ್ಬೋದು ಫಿನಾನ್ಸ್ ಸಿಚುವೇಶನ್. ಇದು ಮುಂದೆ ಸರಿಯಾಗುತ್ತಾ ನಂದು ಈ ಒಂದು ಫಿನಾನ್ಸ್ ಸಿಚುವೇಶನ್. ಆಮೇಲೆ ಇವಾಗಷ್ಟೇ ನೀವು ಏನೋ ಒಂದಕ್ಕೆ ಬೀಜ ಹಾಕಿದ್ದೀರಾ, ಸೀಡ್ ಹಾಕಿದ್ದೀರಾ, ಅದು ನಿಜವಾಗ್ಲೂ ಪ್ಲ್ಯಾಂಟಾಗಿ ಗ್ರೋ ಆಗುತ್ತಾ. ಇದು ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್, ಓಕೆನಾ. ನಿಮಗೆ ಗೊತ್ತು ಇದಷ್ಟು ಈಸಿಯಾಗಿ ನಿಮಗೆ ಔಟ್ಕಮ್ ಬರಲ್ಲ, ತುಂಬ ವರ್ಷಗಳೇ ಕಾಯಬೇಕು ಅನಿಸುತ್ತೆ. ಬಟ್ ಸರಿಯಾದ ಕೆಲಸಕ್ಕೆ ಕೈ ಹಾಕಿದ್ದೀನ, ನಿಜವಾಗ್ಲೂ ನನಗೆ ಆ ಒಂದು ಔಟ್ಕಮ್ ಬರುತ್ತಾ. ಸ್ಟಾರ್ಟ್ ಮಾಡೋದೇನೋ ಮಾಡಿದ್ದೀನಿ, ಬಟ್ ಗ್ರೋತ್ನ ನಾನು ನೋಡ್ತೀನ. ನಾನೇನು ನಾಳೆನೇ ಗ್ರೋತ್ ಬರಲಿ, ನಾಳೆನೇ ನನಗೆ ರಿಸಲ್ಟ್ ಗೊತ್ತಾಗಲಿ ಅಂತ ಕೇಳ್ತಾ ಇಲ್ಲ. ಬಟ್ ಇದರಿಂದ ನಾನು ನಿಜವಾಗ್ಲೂ ಹೋಪ್ಸ್ ಇಟ್ಕೋಬೋದಾ, ಬಿಕಾಸ್ ನಾನು ತುಂಬ ಏನೇನೋ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಈ ಒಂದು ಆಪ್ಷನ್ಗೋಸ್ಕರ. ಒಂದು ಎಮೋಷ್ನಲ್ ಸ್ಯಾಕ್ರಿಫೈಸ್ ಮಾಡಿರ್ಬೋದು, ಅಥವಾ ಫ್ಯಾಮಿಲಿ ಅಗೇನೆಸ್ಟ್ ಹೋಗಿರ್ಬೋದು, ನಿಮ್ಮ ಕಂಫರ್ಟ್ ಝೋನ ಬಿಟ್ಟು ಹೋಗಿರ್ಬೋದು, ಇದೊಂದು ನ್ಯೂ ಐಡಿಯಾ ನಿಮ್ಮ ತಲೆಗೆ ಬರ್ತಾ ಇರ್ಬೋದು. ಈ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ ನೀವು. ಸೊ ನಿಮಗೆ ಒಂದು ಇದು ಬೇಕು, ಕ್ಲಾರಿಫಿಕೇಷನ್ ಬೇಕು, ಲೈಕ್ ಪ್ರಾಪರಾಗಿ ಹೋಗ್ತಾ ಇದ್ದೀನಾ, ಸರಿಯಾದ ದಾರಿಲಿ ಇದ್ದೀನಾ ಅಂತ. ಸೊ ಈ ಥರ ಒಂದು ಸಿಚುವೇಶನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ. ಅಮೇಝಿಂಗ್. ನೋಡೋಣ ಇದ್ರ ಬಗ್ಗೆ ನಿಮಗೆ ಏನು ಮೆಸೇಜಸ್ ಇದೆ ಅಂತ. ಇದು ಇನ್ ಕೇಸ್ ಆಗುತ್ತೆ ಅಂದರೆ ಆಲ್ರೆಡಿ ಇಟ್ಸ್ ಎ ಎಸ್ ಆನ್ಸರ್, ಓಕೆನಾ. ಎಸ್ ನೋ ಡೈರೆಕ್ಟ್ ಕ್ವೆಶನಿಗೆ ಇಟ್ಸ್ ಎ ಎಸ್ ಆನ್ಸರ್. ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ ನಿಮಗೆ ನಿಮ್ಮ ಜೀವನದಲ್ಲಿ ಅನ್ನೋದನ್ನ ನೋಡೋಣ. ಇನ್ ಕೇಸ್ ನಿಮ್ಮ ಕ್ವೆಶನ್ ನಿಮ್ಮ ಕರಿಯರ್ ರಿಲೇಟೆಡ್ ಆದರೂ ಆಗಲಿ, ಅಥವಾ ಒಂದು ಜಾಗ, ನೀವು ಪ್ರಾಬ್ಲಿ ಒಂದು ಜಾಗ ತೊಗೊಂಡಿದ್ದೀರಾ ಅನಿಸುತ್ತೆ, ಅದರಿಂದ ನಿಜವಾಗ್ಲೂ ನನಗೆ ಆಗುತ್ತಾ ಸಕ್ಸಸ್, ನನಗೆ ಗ್ರೋತ್ ಇದೆಯಾ ಅನ್ನೋದು ಕ್ವೆಶನ್ ಆಗಿರ್ಬೋದು ತುಂಬ ಜನದ್ದು. ಸೊ ಇನ್ ಕೇಸ್ ನಿಮ್ದು ಈ ಸೆಕ್ಷನಲ್ಲಿ ಯಾವ ಕ್ವೆಶನ್ ಅಲ್ಲ ಅಂದರೆ ಪ್ರಾಬಬ್ಲಿ ನೀವು ಪ್ರೀವಿಯಸ್ ಆಪ್ಷನ್ಸಿಗೆ ಹೋಗಬೇಕು, ಅಥವಾ ನೆಕ್ಸ್ಟ್ ಆಪ್ಷನ್ಸಿಗೆ ಹೋಗಬೇಕು. ಸೊ ಇದರಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗುತ್ತೆ. ಚಾರಿಯಟ್ನ ಒಂದು ವಿನ್ ಕಾರ್ಡ್ ಅಂತ ಹೇಳ್ಬೋದು. ಒಂದು ಯುದ್ಧದಲ್ಲಿ ಗೆದ್ದು ಬರೋದು, ಯಾವುದೋ ಒಂದು ಕಾಂಪಿಟೇಷನಲ್ಲಿ ನೀವಿದ್ದೀರಾ ಅನಿಸುತ್ತೆ, ಓಕೆನಾ. ಸೊ ಆ ಒಂದು ಕಾಂಪಿಟೇಷನ್ನಲ್ಲಿ ನೀವು ವಿನ್ ಆಗ್ತೀರಾ. ಪ್ರಾಬಬ್ಲಿ ಈ ಒಂದು ಜರ್ನಿ ಏನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ತುಂಬ ಕಾಂಪಿಟೇಷನ್ಸ್ ಇದೆ, ತುಂಬ ಜನ ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಎಷ್ಟು ಅಡ್ವಾಂಟೇಜಸ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ನಿಮಗೆ ಗೊತ್ತಿಲ್ಲ ಇದು ನಿಜವಾಗ್ಲೂ ನಿಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ. ಸೊ ಒಂದು ದೊಡ್ಡ ಕೆಲಸ ಕೈ ಹಾಕಿದ್ದೀರಾ ಅಂತ ಫೀಲ್ ಆಗ್ತಾ ಇದೆ ತುಂಬ ಜನದ್ದು ಇಲ್ಲಿ. ಈ ಒಂದು ಸಿಚುವೇಶನ್ಗೆ ಎಷ್ಟು ಪಾಸಿಟಿವ್ ಆಗುತ್ತೋ ಅಷ್ಟೇ ನೆಗೆಟಿವು ಆಗುತ್ತೆ. ಅಂದರೆ ಎಷ್ಟು ಇದರಿಂದ ಅಡ್ವಾಂಟೇಜಸ್ ಥಿಂಗ್ಸ್ ಆಗುತ್ತೆ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಥಿಂಗ್ಸು ಆಗುತ್ತೆ. ಬಟ್ ಗುಡ್ ಪಾರ್ಟ್ ಈಸ್ ನೀವು ಅದನ್ನ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದನ್ನು ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದಂತೂ ಗ್ಯಾರಂಟಿ ಇದೆ. ಈ ಒಂದು ಸಿಚುವೇಶನ್ಗೆ, ಈ ಒಂದು ಕ್ವೆಶನ್ಗೆ ಈ ಚಾರಿಯಟ್ ಏನು ಬಂದಿದೆ ಅಮೇಝಿಂಗ್ ಕಾರ್ಡ್ ಅಂತ ಹೇಳ್ಬೋದು. ಬಿಕಾಸ್ ಒನ್ ಥಿಂಗ್ ಮುಂಚೆನೇ ಹೇಳ್ದಂಗೆ ಆ ನೆಗೆಟಿವ್ ಮತ್ತು ಪಾಸಿಟಿವ್ನ ಓವರ್ಕಮ್ ಆರಾಮಾಗಿ ಮಾಡ್ಕೊಂಡು ಹೋಗ್ತೀರಾ. ಅಂದರೆ ನಿಮ್ಮಲ್ಲಿ ಆ ಶಕ್ತಿ ಇದೆ. ನೀವೀಗ ಅನಿಸ್ತಾ ಇರ್ಬೋದು ತುಂಬಾ ಚಾಲೆಂಜಿಂಗ್ ಸಿಚುವೇಶನ್ ಬರುತ್ತೆ, ತುಂಬಾ ಕಾಂಪಿಟೇಷನ್ ಇದೆ, ನನ್ನ ಕೈಯಿಂದ ಆಗಲ್ವೇನೋ. ಬಟ್ ನಿಮಗೆ ಗೊತ್ತು ನೀವು ಅದನ್ನ ಆರಾಮಾಗಿ ಓವರ್ಕಮ್ ಮಾಡ್ತೀರಾ. ಎಂಥ ಸಿಚುವೇಶನ್ ಬಂದರೂ ನೀವು ಆರಾಮಾಗಿ ಓವರ್ಕಮ್ ಮಾಡ್ತೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಈ ಒಂದು ಪಾತ್ ಇದೆ ಅಲ್ವಾ, ಇದರಲ್ಲಿ ನಿಮಗೆ ಸಕ್ಸಸ್ ಇದ್ದೇ ಇದೆ ಅಂತಲೂ ನಿಮಗೆ ಚೆನ್ನಾಗಿ ಗೊತ್ತು. ಈಗ ಇರ್ಬೋದು, ಬಟ್ ಈ ಒಂದು ಆಪ್ಷನ್ ನಿಮ್ಮ ಲೈಫ್ಗೆ ತುಂಬಾ ಒಂದು ಪಾಸಿಟಿವ್ ಆಗಿರುತ್ತೆ ಅನ್ನೋದು ನಿಮಗೆ ಚೆನ್ನಾಗೇ ಗೊತ್ತಿದೆ, ಓಕೆನಾ. ಆ್ಯಂಡ್ ಸಕ್ಸಸ್ ನಿಮಗೆ ಇದ್ದೇ ಇದೆ. ಬಿಕಾಸ್ ಇದು ಯಾರೂ ನಿಮಗೂ ಫೋರ್ಸ್ ಮಾಡಿರೋದಲ್ಲ, ಈ ಆಪ್ಷನ್ ಚೂಸ್ ಮಾಡಿರೋದು. ಯಾರೋ ನಿಮಗೆ ಕಂಪ್ಲೀಟಾಗಿ ಮಾಡು ನೀನು ಇದನ್ನೇ ಮಾಡಬೇಕು ಅಂತ ಪುಷ್ ಮಾಡಿರೋದಲ್ಲ, ನೀವೇ ಚೂಸ್ ಮಾಡ್ಕೊಂಡಿರೋದು. ಆ್ಯಂಡ್ ನೀವು ಯಾವ ಥರ ಪರ್ಸನ್ ಅಂದರೆ ನಿಮಗೆ ಲೈಫು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ನಿಮಗೆ ಆಗಲ್ಲ. ಅದರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬೇಕೇ ಬೇಕು, ಅದರಲ್ಲಿ ಕಾಂಪಿಟೇಷನ್ ಬೇಕೇ ಬೇಕು.
ನಿಮಗೆ ಎದುರಾಳಿಯಾಗಿ ಯಾರು ಇರಲೇಬೇಕು. ಎಲ್ಲದೂ ಒಂದೇ ಥರ ಹೋದರೆ, ನೀವು ಎಲ್ಲದನ್ನೂ ಎಲ್ಲರ ಥರ ಮಾಡ್ಕೊಂಡು ಹೋದರೆ ನಿಮಗೆ ಅದು ಇಷ್ಟ ಆಗಲ್ಲ. ನಿಮಗೆ ಲೈಫಲ್ಲಿ ಬ್ಲ್ಯಾಕು ಬೇಕು, ವೈಟು ಬೇಕು. ಓಕೆನಾ? ಸೊ ಐ ಫೀಲ್ ಇದು ಈ ಒಂದು ಆಪ್ಷನ್ ಏನು ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ಜೀವನನ ತುಂಬ ಎಕ್ಸೈಟಿಂಗ್ ಆಗಿಟ್ಟಿರುತ್ತೆ. ಇದು ನಿಮ್ಮ ಜೀವನನ ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಆ್ಯಂಡ್ ಎವ್ರಿ ಡೇ ನಿಮಗೆ ನಿಮ್ಮ ಲೈಫ್ನ ನೆನೆಸ್ಕೊಂಡು ನಿಮಗೆ ಎವ್ರಿ ಡೇ ಖುಷಿ ಆಗುತ್ತೆ. ಓಕೆ, ನನ್ನ ಲೈಫು ಎಲ್ಲರ ಥರ ಹೋಗ್ತಾ ಇಲ್ಲ, ಡಿಫ್ರೆಂಟ್ ಆಗಿದೆ. ನನ್ನ ಪಾತ್ ಏನು ಚೂಸ್ ಮಾಡಿದ್ದೀನಿ ಅದು ಡಿಫ್ರೆಂಟ್ ಆಗಿದೆ. ಸೊ ಈ ಥರ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಈ ಒಂದು ಆಪ್ಷನಲ್ಲಿ ಸಿಗುತ್ತೆ. ಸಕ್ಸಸ್ ಸಿಗುತ್ತೆ, ಬಟ್ ಆ ಒಂದು ಪ್ರೋಸೆಸ್ ಇರುತ್ತಲ್ವ, ಆ ಪ್ರೋಸೆಸ್, ಆ ಕಲಿಯುವಂಥದ್ದು, ಆ ಒಂದು ಫೇಲ್ ಆಗೋದು ಮತ್ತೆ ಹೇಳೋದು, ದಟ್ಸ್ ಅಮೇಝಿಂಗ್. ಸೊ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಒನ್ ಪಾಸಿಟಿವ್ ಥಿಂಗ್ ನಿಮ್ಮಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ನೀವು ಸಕ್ಸಸ್ನ ಎಷ್ಟು ಆಕ್ಸೆಪ್ಟ್ ಮಾಡ್ತಿರೋ ಫೇಲ್ಯೂರ್ನೂ ಅಷ್ಟೇ ಆಕ್ಸೆಪ್ಟ್ ಮಾಡ್ತೀರಾ. ಸಕ್ಸಸ್ನ ಎಷ್ಟು ಆಕ್ಸೆಪ್ಟ್ ಮಾಡ್ತಿರೋ ಫೇಲ್ಯೂರಿಂದನೂ ಅಷ್ಟೇ ಕಲಿತೀರ. ಸೊ ನಿಮಗೆ ಹೇಳೋದು ಇಷ್ಟ, ಬೀಳೋದು ಇಷ್ಟ. ಅಮೇಝಿಂಗ್. ಈ ಗ್ರೂಪಲ್ಲಿ ನನಗೆ ಒಂಥರ ವಿಚಿತ್ರವಾಗಿ ಮೆಸೇಜ್ ಸಿಗ್ತಾ ಇದೆ. ವಾವ್. ಸೊ ನೆಗೆಟಿವ್ ಆಗಿ ಹೆಂಗೆ ಎಫೆಕ್ಟ್ ಆಗುತ್ತೆ ನೋಡೋಣ. ವರ್ಲ್ಡ್. ಸೊ ಮುಂಚೆನೇ ಹೇಳ್ದಂಗೆ ನಿಮ್ಮ ಒಂದು ಪರ್ಸ್ನಾಲಿಟಿ ಅಥವಾ ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಂತ ಅಂದರೆ, ಏನಾದರೂ ಒಂದು ಹೊಸದು ಅಚೀವ್ ಮಾಡಬೇಕು, ಏನಾದರೂ ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡಬೇಕು. ಇದು ನೆಗೆಟಿವ್ ಆಗಿ ಬಿಕಾಸ್ ವರ್ಲ್ಡ್ ಟ್ಯಾರೋ ಕಾರ್ಡ್ ನಿಮಗೆ ಗೊತ್ತಿದೆ, ಇದೊಂದು ಕಂಪ್ಲೀಷನ್ ಬಗ್ಗೆ ಮಾತಾಡುತ್ತೆ, ಒಂದು ಅಚೀವ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಎಲ್ಲೋ ಒಂದು ಕಡೆ ಈ ಪಾತ್ ಏನು ಚೂಸ್ ಮಾಡಿದ್ದೀರಾ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಆಲ್ರೆಡಿ ಒಂದು ನಾಲೆಜ್ ಇದೆ. ಸೊ ಇದರಲ್ಲಿ ನೀವು ಕಲಿಯುವಂಥದ್ದು ಹೆಚ್ಚಿಗೆ ಇಲ್ಲ. ಮುಂಚೆನೇ ಹೇಳ್ದಂಗೆ ಕೈಂಡ್ ಆಫ್ ಏನು ಇದ್ರಲ್ಲಿ ಬಿಗ್ ನೆಗೆಟಿವ್ ಥಿಂಗ್ ನೋಡ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ಬೋದು ನಿಮ್ಮ ಎನರ್ಜಿಗಿದಲ್ಲ, ನೀವು ಮತ್ತೆ ಅದೇ ಪಾತ್ನ ಚೂಸ್ ಮಾಡಬಾರ್ದಿತ್ತು. ನಿಮ್ಮ ಲೈಫ್ ಒಂದು ಸೈಕಲ್ ರೀತಿ ಹೋಗ್ತಾ ಇದೆ ಅನಿಸುತ್ತೆ. 1 2 3 4 5 7 8 9 10 ಮತ್ತು 1 2 3 4 5 6 7. ಸೊ 10ಇಂದ 11 ಹೋಗ್ತಾ ಇಲ್ಲ. ನೀವು ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಐ ಫೀಲ್ ಮುಂಚೆನೇ ಹೇಳ್ದಂಗೆ ಈ ಒಂದು ಜರ್ನಿಲಿ ನಿಮಗೆ ಎಕ್ಸೈಟ್ಮೆಂಟ್ ಥಿಂಗ್ಸ್ ಬೇಕು, ಬಟ್ ಎಟ್ ದ ಸೇಮ್ ಟೈಮ್ ತುಂಬ ದಿನ ಸ್ಟ್ಯಾಗ್ನೆಂಟ್ ಆಗೂ ಇರುತ್ತೆ, ಗ್ರೋತ್ ಬೇಗ ಆಗಲ್ಲ. ಮುಂಚೆ ಹೇಳ್ದಂಗೆ ಪೆಂಟಕಲ್ಸ್ ಒಂದು ಸ್ಲೋ ಮೂವಿಂಗ್ ಕಾರ್ಡ್ ಅಂತ ಹೇಳ್ಬೋದು. ನೀವು ಟ್ರೆಡಿಷ್ನಲ್ ಟ್ಯಾರೋ ಡೆಕ್ಕಲ್ಲಿ ನೋಡಿದ್ರೆ ಒಬ್ಬ ಮನುಷ್ಯ ಲೈಕ್ ಹಿಂಗೆ ಹೋಲ್ಡ್ ಮಾಡ್ಕೊಂಡಿರೋದು, ತುಂಬ ಸ್ಲೋವಲ್ಲಿ ಮೂವ್ ಆಗೋದು. ಸೊ ಎಲ್ಲೋ ಒಂದು ಕಡೆ ತುಂಬ ಟೈಮ್ ತೊಗೊಳುತ್ತೆ ಅಚೀವ್ಮೆಂಟ್ ಮಾಡೋದಕ್ಕೆ, ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ. ತುಂಬ ಸ್ಟ್ಯಾಗ್ನೇಷನ್ ಇರುತ್ತೆ. ನಿಮಗೆ ಫುಲ್ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಕ್ಕೂ ಮುಂಚೆ ತುಂಬಾ ಒಂದು ಸ್ಟ್ಯಾಗ್ನೇಟಿಂಗ್ ಥಿಂಗ್ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಸ್ಟ್ಯಾಗ್ನೇಟ್ ಅಂದರೆ ಏನೂ ಮೂವ್ ಆಗ್ತಾ ಇಲ್ಲ, ಏನೂ ಚೇಂಜಸ್ ಆಗ್ತಾ ಇಲ್ಲ, ಈ ಥರ ಒಂದು ಥಾಟ್ ಪ್ರೊಸೆಸ್. ಓಕೆನಾ? ಒಂದೊಂದು ಸತಿ ಬೋರ್ ಆಗಿಬಿಡ್ಬೋದು ನಿಮಗೆ. ಸೊ ಒಂದೊಂದು ಸತಿ ನೆಗೆಟಿವ್ ಥಾಟ್ಸ್ ಬಂದುಬಿಡ್ಬೋದು, ಒಂದೊಂದು ಸತಿ ನಿಮ್ಮ ಫೋಕಸ್ ಚೇಂಜ್ ಆಗೋಗ್ಬಿಡ್ಬೋದು, ಒಂದೊಂದು ಸರ್ತಿ ಪ್ರಾಪರ್ ಪಾತಲ್ಲಿಲ್ಲ, ನೀವು ಒಂದು ನ್ಯೂ ಬಿಗಿನಿಂಗ್ ಅಥವಾ ಚೇಂಜ್ ಆಗ್ತಾ ಇಲ್ಲ ಅನ್ನೋದು ಫೀಲ್ ಆಗ್ತಾ ಇರ್ಬೋದು. ಸೊ ಒಂದು ಕಡೆ ಸೆಟಲ್ ಡೌನ್ ಆಗಿಬಿಟ್ಟೆ, ಏನೂ ಚೇಂಜಸ್ ಬರ್ತಾ ಇಲ್ಲ ಅನ್ನೋ ಒಂದು ಫೀಲು ಬರ್ಬೋದು ನಿಮಗೆ. ಸೊ ಈ ಥರ ಸುಮಾರು ಚೇಂಜಸ್ಸು, ಈ ಥರ ಥಾಟ್ಸ್ ನಿಮಗೆ ಬರೋ ಪಾಸಿಬಿಲಿಟೀಸ್ ಇದೆ. ಸೊ ಅದನ್ನ ನೀವು ಓವರ್ಕಮ್ ಮಾಡಬೇಕು. ಅದೇ ಒಂದು ನೆಗೆಟಿವ್ ಥಿಂಗ್ ಅಂತಲೇ ಹೇಳ್ಬೋದು ಈ ಆಪ್ಷನಲ್ಲಿ. ನೆಕ್ಸ್ಟ್ ನೋಡೋಣ ಈ ಒಂದು ಸಿಚುವೇಶನ್ ಬಗ್ಗೆ ಇನ್ನೂ ಏನು ಮೆಸೇಜಸ್ ಇದೆ ನಿಮಗೆ ಅಂತ. ಸೊ ಡೆಫಿನೆಟ್ಲಿ ಇಟ್ಸ್ ಎ ಎಸ್ ಆನ್ಸರ್, ಬಟ್ ನೀವು ಸಕ್ಸಸ್ ಆಕ್ಸೆಪ್ಟ್ ಮಾಡಬೇಕು ಅಂದರೆ ಅದಕ್ಕೂ ಮುಂಚೆ ಬರೋ ಫೇಲ್ಯೂರ್ಸ್ನೂ ಆಕ್ಸೆಪ್ಟ್ ಮಾಡಬೇಕು, ಆ ಬೋರ್ ಫೀಲಿಂಗ್ ಬರೋದನ್ನೂ ಆಕ್ಸೆಪ್ಟ್ ಮಾಡ್ಕೊಬೇಕು. ಆ ಒಂದು ರಿಸಲ್ಟ್ ಸಿಗೋದಕ್ಕೂ ಮುಂಚೆ ಈ ಗ್ಯಾಪ್ ಪ್ರೋಸೆಸ್ ಇರುತ್ತಲ್ವ, ಅದನ್ನು ಆಕ್ಸೆಪ್ಟ್ ಮಾಡಬೇಕು, ಎರಡನ್ನೂ ಆಕ್ಸೆಪ್ಟ್ ಮಾಡಬೇಕು ಅನ್ನೋದೇ ಒಂದು ನೋಡ್ತಾ ಇದ್ದೀನಿ. ಸೊ ಈ ಒಂದು ಸಿಚುವೇಶನ್ ಬಗ್ಗೆ ಕ್ಲೀನ್ ಇಟ್ ಅಪ್. ನಿಮಗೆ ಯಾಕೆ ಈ ಒಂದು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿ ಕ್ಲೀನ್ ಇಟ್ ಅಪ್ ಒಂದು ಸಿಚುವೇಶನ್ ಬಗ್ಗೆ ಹೇಳೋದಕ್ಕಿಂತನೂ ಒಂದು ಅಡ್ವೈಸ್ ಆಗಿ ಕಾರ್ಡ್ ಬರ್ತಾ ಇದೆ, ಒಂದು ಮೆಸೇಜ್ ಬರ್ತಾ ಇದೆ ಅನಿಸ್ತದೆ. ಬಿಕಾಸ್ ಕ್ಲೀನ್ ಇಟ್ ಅಪ್ ಅಂತ ಅಂದರೆ ಈ ಒಂದು ಕಾರ್ಯ ಶುರು ಮಾಡೋದಕ್ಕೂ ಮುಂಚೆ ಹಳೇದು ಏನಿದೆ ಅದನ್ನ ಮುಗಿಸ್ಕೊಂಬಿಡಿ ಅಂತ. ಸೊ ಏನು ಪೆಂಡಿಂಗ್ ಇತ್ತು ಅದನ್ನ ಮುಗಿಸ್ಕೊಬಿಡಿ, ಎಲ್ಲಿ ಬ್ರೇಕ್ ಇತ್ತು, ಕನ್ಫ್ಯೂಷನ್ ಇತ್ತು, ಅದಕ್ಕೆ ಒಂದು ಕ್ಲಾರಿಟಿ ತಂದ್ಕೊಂಬಿಡಿ. ಸೊ ನಿಮ್ಮ ಥಾಟ್ ಪ್ರೊಸೆಸಲ್ಲಿ ಏನು ಕನ್ಫ್ಯೂಷನ್ ಇದೆ, ಪ್ರಾಬಬ್ಲಿ ನೀವು ಆ ದೋಣಿ ಬಗ್ಗೆನೂ ಕಾಲಿಟ್ಟಿದ್ದೀರಾ, ಈ ದೋಣಿಲೂ ಕಾಲಿಟ್ಟಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ.
ಪ್ರಾಬ್ಲಿ ತುಂಬ ಜನ ಇಲ್ಲಿ ಎರಡೆರಡು ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ನೋಡ್ತಾ ಇದ್ದೀರಾ, ಅಥವಾ ಎರಡೆರಡು ಮನಸ್ಸಲ್ಲಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಇವಾಗ ನೀವೊಂದು ಇದಕ್ಕೆ ಕ್ಲಾರಿಟಿ ತಗೊಳ್ಳೋದು ವೆರಿ ಮಚ್ ಇಂಪಾರ್ಟೆಂಟ್. ಬೇರೆ ಕಡೆ ಏನು ಫೋಕಸ್ ಮಾಡ್ಕೊತಾ ಇದ್ದೀರಾ, ಬೇರೆ ಒಂದು ಸಿಚುವೇಶನ್ ಏನು ಕನ್ಫ್ಯೂಷನ್ ತರ್ತಾ ಇದೆ ಅದನ್ನ ಎಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನಿಮಗೆ ಇದ್ರ ಮೇಲೆ ಫೋಕಸ್ ಬೇಕೇ ಬೇಕು. ನೋಡೋಣ, ಒಂದು ಕಲ್ಲು ಹಾಕ್ತೀನಿ ಕಾಯಿ ಬೀಳುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಕಲ್ಲು ಹೊಡಿತಾ ಇದ್ದರೆ ಈ ಕೆಲಸ ಮಾಡಬೇಡಿ. ಇದಕ್ಕೆ ಪ್ರಾಪರ್ ಫೋಕಸ್ ಬೇಕು ಆ್ಯಂಡ್ ಇದ್ರ ಮೇಲೆ ನಿಮಗೆ ಪ್ರಾಪರ್ ಡಿಸಿಷನ್ ಇರಬೇಕು, ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಮೋರ್ ಓವರ್. ಸೊ ನೀವೆಷ್ಟು ಕ್ಲಿಯರ್ ಆಗಿರ್ತೀರ, ನೀವೆಷ್ಟು ಒಂದು ಫೋಕಸ್ಡ್ ಆಗಿರ್ತೀರ, ಅಷ್ಟು ಒಂದು ಪ್ರಾಪರಾಗಿ ಮೂವ್ ಆಗ್ತೀರ. ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಏಂಜಲ್ ಸೈಡಿಂದ ಅಡ್ವೈಸ್ ಏನು ಫಾರ್ ದ ಥರ್ಡ್ ಗ್ರೂಪ್. ಏಂಜಲ್ ಸೈಡಿಂದ ಇಟ್ಸ್ ಅಪ್ ಟು ಯು. ಸೊ ಈ ಒಂದು ಆಪ್ಷನ್ ಇದೆ ಅಲ್ವಾ, ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಿಮ್ಮ ಚಾಯ್ಸಸ್. ನೀವು ಹೇಗೆ ನಿಮ್ಮ ಲೈಫ್ನ ಆರ್ಗನೈಸ್ ಮಾಡ್ಕೊತೀರ ಈ ಒಂದು ಆಪ್ಷನ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಇದು ಯಾರಿಗೂ ವೆಯ್ಟ್ ಮಾಡಬೇಡಿ, ಅವ್ರು ಡಿಸೈಡ್ ಮಾಡಲಿ, ಅವ್ರು ನಿಮಗೋಸ್ಕರ ಒಂದು ಕನ್ಕ್ಲೂಷನ್ ತೊಗೊಬರ್ಬೇಡಿ. ಇಲ್ಲ, ಬಿಕಾಸ್ ಈ ಒಂದು ಜರ್ನಿ ನಿಮ್ಮದು, ಈ ಒಂದು ಆಪ್ಷನ್ ಸ್ಪೆಷಲಿ ನಿಮಗೋಸ್ಕರನೇ ಇರೋದು. ಈ ಒಂದು ಡೈರೆಕ್ಷನ್ ಸ್ಪೆಷಲಿ ನೀವೇ ಓವರ್ಕಮ್ ಮಾಡಬೇಕು. ಇವಾಗ ನೀವೇ ಇದನ್ನು ಕಂಟ್ರೋಲ್ ತೊಗೋಬೇಕು. ಇನ್ ಕೇಸ್ ನೀವು ಏನಾದರೂ ಗ್ರೂಪಲ್ಲಿ ಮಾಡೋಣ, ಬೇರೆಯವ್ರು ಇನ್ಚಾರ್ಜ್ ತೊಗೊಂಡ್ಲಿ, ನಾನು ಸುಮ್ಮನೆ ಪಾರ್ಟ್ ಆಫ್ ಇಟ್ ಆಗ್ತೀನಿ, ಇಲ್ಲ, ಆ ಥರ ಮಾಡಬಾರ್ದು. ಸೊ ನೀವು ಇದನ್ನ ಕಂಟ್ರೋಲ್ ತೊಗೋಬೇಕು ಆ್ಯಂಡ್ ಇವಾಗ ನೀವೇ ಇದಕ್ಕೊಂದು ಡಿಸಿಷನಿಗೆ ಬರಬೇಕು. ಬಿಕಾಸ್ ತುಂಬ ಕನ್ಫ್ಯೂಷನಲ್ಲಿದ್ದೀರಾ ಎಟ್ ದ ಸೇಮ್ ಟೈಮ್ ಅಂತ ಫೀಲ್ ಆಗ್ತಾಯಿದೆ. ಈ ಕನ್ಫ್ಯೂಷನ್ ಓವರ್ಕಮ್ ಮಾಡಬೇಕು. ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ. ಮೋರೋವರ್ ಅದನ್ನ ನಾನು ನೋಡ್ತಾ ಇದ್ದೀನಿ. ಈ ಒಂದು ಸಿಚುವೇಶನಿಗೆ ಇನ್ನೊಬ್ರದ್ದು ವ್ಯಾಲಿಡೇಷನ್ ಏನಾದ್ರು ವೆಯ್ಟ್ ಮಾಡ್ಕೊಂಡು ಕೂತಿದ್ರೆ ಇಲ್ಲ, ಈ ಒಂದು ಡಿಸಿಷನಿಗೆ ನೀವೇ ವ್ಯಾಲಿಡೇಷನ್ ಕೊಡಬೇಕು. ಈ ಡಿಸಿಷನ್ನ ನೀವೇ ನೆಕ್ಸ್ಟ್ ಮೂವ್ ಮಾಡಬೇಕು. ಅಲ್ಲಿವರೆಗೂ ಯಾವುದೇ ರೀತಿಯಾದ ಪ್ರೋಗ್ರೆಸ್ ಆಗಲ್ಲ ಅಂತ ಹೇಳ್ತಾ ಇದಾಗಿತ್ತು ನಿಮ್ಮ ರೀಡಿಂಗ್ ಫಾರ್ ದ ಥರ್ಡ್ ಗ್ರೂಪ್. ನನಗಂತೂ ಈ ರೀಡಿಂಗ್ ಕಂಪೇರ್ಟಿವ್ಲಿ ತುಂಬಾ ಇಷ್ಟ ಆಯಿತು. ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ವಿಡಿಯೋ ಬಗ್ಗೆ ಅಂತ ಹೇಳ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಎವ್ರಿವನ್, ಯಾರೆಲ್ಲ ಫೋರ್ತ್ ಆಪ್ಷನ್ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಫಸ್ಟಿಗೆ ನಾವು ನೋಡೋಣ ಏನರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಂತ, ಯಾವ ಸಿಚುವೇಶನ್ ಬಗ್ಗೆ ಅಂತ, ಸೊ ದಟ್ ನಿಮಗೂ ಕನ್ಫರ್ಮ್ ಸಿಗುತ್ತೆ. ಇನ್ ಕೇಸ್ ಇದು ನಿಮ್ಮ ಸಿಚುವೇಶನ್ಗೆ ಅಥವಾ ನಿಮ್ಮ ಕ್ವೆಶನ್ಗೆ ರಿಲೇಟ್ ಆಗಲಿಲ್ಲ ಅಂದರೆ ಬೇರೆ ಆಪ್ಷನ್ನ ಚೂಸ್ ಮಾಡಬಹುದು. ಓಕೆ, ಸೊ ಫಾರ್ ದ ಫೋರ್ತ್ ಗ್ರೂಪ್, ನೈಟ್ ಆಫ್ ಪೆಂಟಕಲ್ಸ್. ಸೊ ಒನ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇದು ಕರಿಯರ್ ಬಗ್ಗೆ, ಒಂದು ಫಿನಾನ್ಸ್ ರಿಲೇಟೆಡ್ ಬಗ್ಗೆ. ಬಟ್ ಈ ಒಂದು ಸಿಚುವೇಶನ್ ಬಗ್ಗೆ ಏನಿದೆ, ಆ ಎಕ್ಸೈಟ್ಮೆಂಟ್ ಏನಿತ್ತು ನೀವು ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ, ಆ ಎಕ್ಸೈಟ್ಮೆಂಟ್ ನಿಮಗಿಲ್ಲ. ತುಂಬ ಜನಕ್ಕೆ ಆ ಒಂದು ಹೋಪ್ಸ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆನಾ? ಆಗುತ್ತೋ ಇಲ್ವೋ ಆ ಥರ ಸಿಚುವೇಶನಲ್ಲಿದೆ. ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ದೀರಾ, ಅಥವಾ ಆ ಸಿಚುವೇಶನ್ ತುಂಬಾ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಪ್ರಾಬಬ್ಲಿ ನಿಮಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಅನಿಸುತ್ತೆ. ಇದು ಕರಿಯರ್ ರಿಲೇಟೆಡ್ ಆಗಿ ಒಂದು ಜಾಬ್ಗೆ ಇಂಟರ್ವ್ಯೂಗೆ ಅಪ್ಲೈ ಮಾಡಿದ್ದೀರಾ, ಔಟ್ಕಮ್ ಬರ್ತಾ ಇಲ್ಲ, ತುಂಬ ಡೇಸಿಂದ ವೆಯ್ಟ್ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ನಿಮಗೆ ಅದು ಸಿಗ್ತಾನೆ ಇಲ್ಲ ಆಪರ್ಚುನಿಟಿ, ಅಥವಾ ನಿಮಗೆ ಅವರಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅಥವಾ ನೀವು ಅಂದ್ಕೊಂಡಿದ್ರಿ ಇದು ಬೇಗ ಸಕ್ಸಸ್ ಸಿಗುತ್ತೆ ಅಂತ, ಬಟ್ ತುಂಬಾ ಮನಸ್ಸಾಗಿದೆ, ಬಟ್ ನೀವು ಯಾವುದೇ ರೀತಿಯಾದ ಒಂದು ಔಟ್ಕಮ್ ನೋಡಿಲ್ಲ, ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದು ಏನು ರಿಲೇಟೆಡ್ ಆದರೂ ಆಗಿರ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದಕ್ಕೆ ಪ್ರಾಬ್ಲಿ ಬೇರೆಯವರಿಗೆಲ್ಲ ಔಟ್ಕಮ್ ಚೆನ್ನಾಗೇ ಬರ್ತಾ ಇದೆ, ಬಟ್ ನಿಮಗೆ ಬರ್ತಾ ಇಲ್ಲ. ನಿಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಇದೆ ಅಲ್ವಾ, ಅದೆಲ್ಲ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ನನಗೆ ಯಾವಾಗ ಸಕ್ಸಸ್ ಬರುತ್ತೆ, ನಾನು ಆ ಔಟ್ಕಮ್ನ ನೋಡ್ತೀನಿ, ಈ ಥರ ಸುಮಾರು ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿದೆ. ಪ್ರಾಬಬ್ಲಿ ಐ ಫೀಲ್ ಲೈಕ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಅನ್ನೋದನ್ನ ನೋಡ್ತೇನೆ. ಆ್ಯಂಡ್ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ. ಓಕೆನಾ? ಇದೊಂದು ರಿಲೇಷನ್ಶಿಪ್ ಕ್ವೆಶನ್ ಆಗಿದ್ರೆ, ಸಾರಿ, ತುಂಬ ಇಯರ್ಸ್ನ ನೀವು ಒಟ್ಟಿಗೆ ಇದ್ದೀರಾ, ಬಟ್
ನಿಮಗೆ ಆ ಕ್ಲಾರಿಟಿ ಸಿಗ್ತಾ ಇಲ್ಲ, ಅಥವಾ ಎಕ್ಸೈಟ್ಮೆಂಟ್ ಸಿಗ್ತಾ ಇಲ್ಲ, ಬೋರ್ಡ್ ಆಗೋಗ್ಬಿಟ್ಟಿದ್ದೀರಾ. ಎಲ್ಲೋ ಒಂದು ಕಡೆ ನಿಮಗೆ ಕ್ವೆಶನ್ ಬರ್ತಾ ಇದೆ, ನಿಜವಾಗ್ಲೂ ಈ ಪರ್ಸನ್ನ ನೀವು ಚೂಸ್ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗಲ್ಲಿ ನೀವು ನಿಜವಾಗ್ಲೂ ಖುಷಿಯಾಗಿರ್ತೀರಾ, ಅಥವಾ ನಿಜವಾಗ್ಲೂ ಈ ರಿಲೇಷನ್ಶಿಪ್ಪಿಗೆ ಎಫರ್ಟ್ ಹಾಕಿದ್ರೆ ನಿಜವಾಗ್ಲೂ ನನಗೆ ಇವ್ರ ಜೊತೆ ಒಂದು ಪೊಟೆನ್ಷಿಯಲ್ ರಿಲೇಷನ್ಶಿಪ್ ಇರುತ್ತಾ ನನಗೆ ಫ್ಯೂಚರಲ್ಲಿ, ನಿಜವಾಗ್ಲೂ ನಾನು ಲಾಂಗ್ ಟರ್ಮ್ ಫ್ಯೂಚರ್ ಈ ಪರ್ಸನ್ ಜೊತೆ ನೋಡಬಹುದಾ, ಈ ಥರ ಕನ್ಫ್ಯೂಷನಲ್ಲಿದ್ದೀರ. ಅಂದರೆ ನಿಮಗೆ ಈ ಥರ ಕನ್ಫ್ಯೂಷನ್ ಇಲ್ಲ, ರೈಟ್ ಪರ್ಸನ್ನ ಚೂಸ್ ಮಾಡಿದ್ದೀನ ಇಲ್ವಾ ಅನ್ನೋದು ಕನ್ಫ್ಯೂಷನ್ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಆ ಎಕ್ಸೈಟ್ಮೆಂಟ್ ಕಮ್ಮಿ ಆಗಿದೆ, ಆ ಸ್ಪಾರ್ಕ್ ಸ್ಟಾರ್ಟಿಂಗಲ್ಲಿ ಏನಿತ್ತು ಸ್ಪಾರ್ಕ್ ಅದು ಕಡಿಮೆ ಆಗಿದೆ, ಅಥವಾ ಅವ್ರ ಸೈಡಿಂದ ಒಂದು ಎಕ್ಸೈಟ್ಮೆಂಟ್ನ ನೋಡ್ತಾ ಇಲ್ಲ, ನೀವು ಆ ಜೋಶ್ ನೋಡ್ತಾ ಇಲ್ಲ. ಎವ್ರಿ ಟೈಮ್ ನೀವೇ ಪ್ಲ್ಯಾನ್ ಮಾಡೋದು, ಏನಾದ್ರು ಔಟಿಂಗ್ ಆದರೂ ಇರ್ಬೋದು, ಮೂವಿ ಆದರೂ ಇರ್ಬೋದು, ಎವ್ರಿ ಟೈಮ್ ನೀವು ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿಸೋದು. ಬಟ್ ಅವ್ರ ಸೈಡಿಂದ ಆ ಒಂದು ಎಕ್ಸೈಟ್ಮೆಂಟ್ ನೋಡ್ತಾ ಇಲ್ಲ. ನೀವು ಎಷ್ಟೇ ಲೈವ್ಲಿಯಾಗಿ ಇಟ್ಟಿದ್ರು ರಿಲೇಷನ್ಶಿಪ್ನ, ಅವ್ರ ಸೈಡಿಂದ ನೀವು ಅದರ ಒಂದು ಜೋಶ್ ನೋಡ್ತಾ ಇಲ್ಲ. ಈ ಥರ ಒಂದು ಸಿಚುವೇಷನಲ್ಲಿದ್ದೀರಾ ಅಂತ ಫೀಲ್ ಆಗ್ತದೆ. ಅಂದರೆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇದೆ, ಬಟ್ ಅದಾಗ್ತಾ ಇಲ್ಲ. ಸೊ ಈ ಒಂದು ಸಿಚುವೇಶನ್ಗೆ ಎಸ್ ಆರ್ ನೋ ಅಂತ ನೋಡೋದಕ್ಕೂ ಮುಂಚೆ ನೆಕ್ಸ್ಟ್ 2 ಕಾರ್ಡ್ಸ್ ನೋಡ್ಕೊಳ್ಳೋಣ. ಈ ಒಂದು ಸಿಚುವೇಶನ್ ನಿಮಗೆ ಪಾಸಿಟಿವ್ ಗ್ರೋತ್ ಹೆಂಗಾಗುತ್ತೆ, ಈ ಆನ್ಸರ್ ಏನಾದರೂ ಎಸ್ ಆದರೆ ಪಾಸಿಟಿವ್ ಆಗಿ ಹೆಂಗೆ ಇಂಪ್ಯಾಕ್ಟ್ ಮಾಡುತ್ತೆ ನಿಮ್ಮ ಲೈಫಲ್ಲಿ. 9 ಆಫ್ ಸ್ವಾರ್ಡ್ಸ್ ಒಂದು ಓವರ್ ಥಿಂಕಿಂಗ್ ಕಾರ್ಡ್ ಅಂತಲೂ ಹೇಳ್ಬೋದು. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಡಿಪ್ರೆಷನ್ ಕಾರ್ಡ್ ಅಂತಲೂ ಹೇಳ್ಬೋದು. ಒಂದು ನೆಗೆಟಿವ್ ಥಾಟ್ಸ್, ಆಮೇಲೆ ವಿಕ್ಟಿಮ್, ಅಂದರೆ ನನಗೆ ಎಲ್ಲ ಕಷ್ಟ ಇದೆ, ನನಗೆ ಎಲ್ಲ ಹಿಟ್ ಆಗ್ತಾ ಇದೆ, ಈ ಥರ ಒಂದು ಕಾರ್ಡ್ ಅಂತ ಹೇಳ್ಬೋದು. ಸೊ ಒನ್ ಅಮೇಝಿಂಗ್ ಮೆಸೇಜ್ ನನಗೆ ಏನಿಲ್ಲಿ ಸಿಗ್ತಾ ಇದೆ ಅಂದರೆ, ನೀವು ಪ್ರಾಪರ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಈ ಮೆಸೇಜ್ ನಿಮಗೆ ವೆರಿ ಮಚ್ ಇಂಪಾರ್ಟೆಂಟ್. ನೀವೊಂದು ಈ ಒಂದು ಸಿಚುವೇಷನಲ್ಲಿ ಈ ಒಂದು ಡಿಸಿಷನ್ ಆರು ಈ ಒಂದು ಕ್ವೆಶನ್ ನೀವು ಕೇಳಲೇಬೇಕು. ಬಿಕಾಸ್ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ನೀವಿಲ್ಲಿ ಸಫರ್ ಆಗ್ತಾ ಇರೋದು, ನಿಮಗಿಲ್ಲಿ ಆ್ಯಂಗ್ಸೈಟಿ, ನಿಮಗಿಲ್ಲಿ ವರೀಸ್ ಅಂದರೆ ಬೇಜಾರು, ನಿಮಗಿಲ್ಲಿ ಮನಸ್ಸಲ್ಲಿ ತಳಮಳ ಆಗ್ತಾಯಿದೆ. ಆ್ಯಂಡ್ ನಿಮಗೆ ಗೊತ್ತು, ಲೈಕ್ ನೀವಿಲ್ಲಿ 90% or 80% ಬೇಜಾರಾಗಿದ್ದೀರಾ, ಹರ್ಟ್ಫುಲ್ ಆಗಿದ್ದೀರಾ ಈ ಒಂದು ಪರ್ಸನಿಂದ, ಈ ಒಂದು ಆಪ್ಷನಿಂದ. ಬಟ್ ಅವ್ರ ಸೈಡಿಂದ ಯಾವ ಒಂದು ರೀತಿ ರೆಸ್ಪಾನ್ಸ್ ಬರ್ತಾಯಿಲ್ಲ, ಆ್ಯಂಡ್ ಅವ್ರ ಸೈಡಿಂದ ಯಾವುದೇ ಒಂದು ಗ್ರೋತ್ ಬರ್ತಾ ಇಲ್ಲ. ಈ ಒಂದು ಸ್ಟ್ಯಾಗ್ನೆಂಟ್ ಸಿಚುವೇಶನ್ ಏನಿದೆ, ಅಂದರೆ ಏನು ಮೂಮೆಂಟೇ ಆಗದಿಲ್ಲಿರೋ ಸಿಚುವೇಶನ್ನ ಆ್ಯಕ್ಚುಲಿ ನೀವು ಒಪ್ಕೊಂಡ್ರಿ. ಲೈಕ್ ನಾನು ಖುಷಿಯಾಗಿಲ್ಲ, ನನಗಿಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ. ಅಮೇಝಿಂಗ್, ನಿಮಗೆ ನೀವು ಕನ್ಫ್ರಂಟ್ ಮಾಡ್ತಾ ಇದ್ದೀರಾ ಇದರಿಂದ ನೀವು ಹ್ಯಾಪಿಯಾಗಿಲ್ಲ ಅಂತ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ನೀವು ಹ್ಯಾಪಿಯಾಗಿಲ್ಲ ಅಂತ. ಸೊ ನಿಮಗೆ ಇವಾಗ ಚೂಸ್ ಮಾಡಬೇಕು, ನಿಜವಾಗ್ಲೂ ಈ ಪಾತ್ ಬೇಕಾ ಬೇಡ ಅಂತ. ಬಿಕಾಸ್ ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ, ಇದರಿಂದ ನೆಗೆಟಿವ್ ಆಗಿ ಹೆಂಗೆ ಇಂಪ್ಯಾಕ್ಟ್ ಆಗಬಹುದು ನಿಮಗೆ. ಈ ಒಂದು ಆಪ್ಷನ್ ಏನು ಚೂಸ್ ಮಾಡಿದರೆ ಈ ಕ್ವೆಶನ್ ನೆಗೆಟಿವ್ ಆಗನೇ ಕ್ವೀನ್ ಆಫ್ ಸ್ವೋರ್ಡ್ಸ್ ಬಂದಿದೆ. ಓಕೆ, ಡೆಫಿನೆಟ್ಲಿ ನೀವು ಯಾವ ಪಾತಲ್ಲಿದ್ದೀರಾ, ಇನ್ ಕೇಸ್ ಕರಿಯರ್ ರಿಲೇಟೆಡಲ್ಲಿ ಕೇಳಿದರೆ, ಅಂದರೆ ನೀವು ಆಲ್ರೆಡಿ ಇರೋ ಜಾಬ್, ಆಲ್ರೆಡಿ ವರ್ಕ್ ಮಾಡ್ತಿರೋ ಒಂದು ಏನು ಕೆಲಸ ಎನ್ವಿರಾನ್ಮೆಂಟಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ, ಅಲ್ಲಿರೋ ಪೀಪಲ್ ಮಾತಾಡೋ ರೀತಿಯಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆ. ಐ ಫೀಲ್ ಈ ಒಂದು ಸಿಚುವೇಶನ್ ಏನಿದೆ ಇದು ಇನ್ನೂ ವರ್ಸ್ ಸಿಚುವೇಶನಿಗೆ ಹೋಗುತ್ತೆ. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಇದೆಯಲ್ಲ, ಇದೊಂದು ಪರ್ಸನ್ ಅವರು ಇನ್ನೊಬ್ಬರು ತಪ್ಪನ್ನ ಬೇಗ ಪಾಯಿಂಟ್ ಔಟ್ ಮಾಡೋದು, ಒಂದು ಕ್ರೂಯಲ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇನ್ನೊಬ್ಬರು ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ಬರು ಮೆಂಟಲಿ ಅಥವಾ ಎಮೋಷ್ನಲಿ ಯಾವ ಸಿಚುವೇಷನಲ್ಲಿ ಗೋತ್ರೂ ಆಗ್ತಾ ಇದ್ದಾರೆ, ಅವ್ರಿಗೆ ಯಾವ ಥರ ಮಾತಾಡಿದ್ರೆ ಒಳ್ಳೆಯದು, ಈ ಥರ ಅರ್ಥ ಮಾಡ್ಕೊಳ್ಳೋ ಸಿಚುವೇಶನ್ ಅಥವಾ ಈ ಥರ ಅರ್ಥ ಮಾಡ್ಕೊಳ್ಳೋ ಪರ್ಸನ್ನೇ ಅಲ್ಲ ಅನಿಸುತ್ತೆ. ಬಿಕಾಸ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನೀವೊಂದು ಸರೌಂಡೆಡ್ ಬೈ ನಿಮ್ಮ ಸುತ್ತಮುತ್ತ ಇರೋ ಪೀಪಲ್ ಏನಿದ್ದಾರೆ, ನಿಮಗೆ ಯಾವುದೇ ರೀತಿಯಾಗಿನೂ ಮೆಂಟಲಿ ಅವರು ಹೆಲ್ಪ್ ಮಾಡ್ತಾ ಇಲ್ಲ. ಅವರ ಕಾನ್ವರ್ಸೇಷನ್ಸ್ ತುಂಬಾ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತದೆ ನಿಮಗೆ. ಅವರ ಒಂದು ಫ್ರೆಂಡ್ಶಿಪ್, ಅವರ ಒಂದು ರಿಲೇಷನ್ಶಿಪ್ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ನಿಮಗೆ ಫೀಲ್ ಆಗ್ತಾಯಿದೆ ನಾನು ಕಾರ್ನರಿಗೆ ಹೋಗ್ತಾ ಇದ್ದೀರಾ ನೀವು, ಅಥವಾ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿದೆ ನಿಮಗೆ ನಿಮ್ಮ ಅರ್ಥ ಮಾಡ್ಕೊಳ್ಳೋದೇ ಯಾರೂ ಇಲ್ಲ, ನನಗೆ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇತ್ತು, ಇಲ್ಲೇ ಬೇರೆ ಆಗ್ತಾಯಿದೆ, ಈ ಥರ ಒಂದು ಸಿಚುವೇಷನಲ್ಲಿ ಬರ್ತಾಯಿದ್ದೀರಾ. ಸೊ ಐ ಫೀಲ್ ಈ ಒಂದು ಸಿಚುವೇಷನಲ್ಲಿ ಸ್ಟೆಪ್ ಔಟ್ ಆಗೋದು ವೆರಿ ಮಚ್ ಇಂಪಾರ್ಟೆಂಟ್. ಅಥವಾ
ಇದು ರಿಲೇಷನ್ಶಿಪ್ ಕ್ವೆಶನ್ ಆಗಿದ್ದರೆ ಪ್ರಾಬಬ್ಲಿ ನೀವು ರೈಟ್ ಪರ್ಸನ್ ಜೊತೆ ಇಲ್ಲ ಅನಿಸಿದೆ. ಬಿಕಾಸ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿಯಾದ ಗ್ರೋತ್ ನೋಡ್ತಾರೆ. ಡೆಫಿನೆಟ್ಲಿ ಪೇಷನ್ಸ್ ಇದ್ದರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇದ್ದರೆ ತುಂಬಾ ಒಳ್ಳೆಯದು. ಬಟ್ ಇವಾಗ ಅಟ್ಲೀಸ್ಟ್ ಒಂದು ಬ್ರೇಕ್ ಬೇಕು ಅನಿಸಿದೆ. ಬಿಕಾಸ್ ನೀವಿರೋ ಸಿಚುವೇಶನ್ ಇದೆ ಅಲ್ವಾ, ಅಥವಾ ಈ ಪರ್ಸನ್ ಇದ್ದಾರಲ್ವಾ, ಅಥವಾ ನಿಮ್ಮ ಸುತ್ತಮುತ್ತ ಒಂದು ಸಿಚುವೇಶನ್ ಇದೆ ಅಲ್ವಾ, ಅದು ನಿಮಗೆ ಯಾವುದೇ ರೀತಿಯಾಗೂ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಅನಿಸ್ತಾ ಇದೆ. ಕಂಪ್ಲೀಟ್ಲಿ ಒಂದು ನೆಗೆಟಿವ್ ಮೆಸೇಜ್ ನೋಡ್ತಾ ಇದ್ದೀನಿ ಫಾರ್ ಗ್ರೂಪ್ 4. ಐ ಫೀಲ್ ತುಂಬ ಜನ ಒಂದು ಡಿಪ್ರೆಸ್ಡ್ ಸಿಚುವೇಶನಲ್ಲಿ ಹೋಗ್ತಾ ಇದ್ದೀರಾ. ಅಂದ್ಕೊಂಡಿದ್ದಾಗ್ತಾ ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು, ಅದು ಚೂರು ಆಗ್ತಾ ಇಲ್ಲ. ನಿಮ್ಮ ಒಂದು ಗ್ರೋತು ಇಲ್ಲ, ನಿಮ್ಮ ಒಂದು ಥಾಟಿಗೆ ಒಂದು ವ್ಯಾಲ್ಯೂ ಇಲ್ಲ, ಹೀಗೆ. ಸೊ ನೋಡೋಣ ಇದ್ರ ಬಗ್ಗೆ ನಿಮಗೆ ಏನು ಮೆಸೇಜ್ ಇದೆ ಯೂನಿವರ್ಸಿಂದ ಅಂತ ಫಾರ್ ದ 4th ಗ್ರೂಪ್. ಹ್ಯಾಪಿ ಇಟ್ಸ್ ಯು ಡಿಸರ್ವ್ ಹ್ಯಾಪಿನೆಸ್. ಓಕೆನಾ ಗ್ರೂಪ್ 4th ನೀವು ಓಕೆ, ಇದನ್ನ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ಸೊ ಇಲ್ಲೇನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಈ ಒಂದು ಸಿಚುವೇಶನ ನೀವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಇನ್ಫ್ಯಾಕ್ಟ್ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದ್ದೀರಾ, ನನಗೆ ಆಪ್ಷನ್ ಎಲ್ಲ ಇದರಲ್ಲೇ ಹೋಗಬೇಕು, ಇದೇ ವೇಯಲ್ಲೇ ಹೋಗಬೇಕು, ಈ ಥರ ಥಾಟ್ ಏನಾದರೂ ನಿಮಗಿದ್ದರೆ, ಪ್ರಾಬಬ್ಲಿ ಈ ಒಂದು ಮೂಮೆಂಟಿಗೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂದರೆ ಇದರಲ್ಲಿ ಪಾಸಿಟಿವ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ನೀವು ಒಂದು ಗ್ರ್ಯಾಟಿಟ್ಯೂಡ್ ಕೊಡಬೇಕು. ಒಳ್ಳೇದೇನಾಗ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡಬೇಕು. ಪ್ರಾಬಬ್ಲಿ ಏನು ಆಗ್ತಾ ಇಲ್ಲ ಅದ್ರ ಮೇಲೆ ಫೋಕಸ್ ಮಾಡೋದನ್ನ ಕಮ್ಮಿ ಮಾಡಬೇಕು. ಇದೊಂದೇ ಆಪ್ಷನ್ ನಿಮಗಿರೋದು. ಬಿಕಾಸ್ ನನಗೆ ಇಲ್ಲೊಂದು ಏನು ಮೆಸೇಜ್ ಬರ್ತಾಯಿದೆ ಅಂದರೆ, ಪ್ರಾಬ್ಲಿ ನೀವು ಕಂಪ್ಲೀಟ್ಲಿ ಏನು ಆಗ್ತಾಯಿಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀರಾ, ಏನು ನೆಗೆಟಿವ್ ಆಗ್ತಾಯಿದೆ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀರಾ. ಬಟ್ ಅದ್ರಲ್ಲಿ ಒಳ್ಳೇದೇನಾಗ್ತಾಯಿದೆ, ಪಾಸಿಟಿವ್ ಏನಾಗ್ತಾಯಿದೆ ಅದನ್ನ ತಗೊತಾ ಇಲ್ಲ. ಓಕೆನಾ. ಸೊ ಐ ಫೀಲ್ ತುಂಬ ಜನಕ್ಕೆ ಒಂದು ಸ್ವಲ್ಪ ಡೇಸ್ ಅಷ್ಟೇ ಡಿಫಿಕಲ್ಟ್ ಫೇಸ್, ಅಥವಾ ಸ್ವಲ್ಪ ಮಂತ್ಸ್ ಅಷ್ಟೇ ಡಿಫಿಕಲ್ಟ್ ಫೇಸ್. ಬಟ್ ಅದಾದಮೇಲೆ ನಿಮಗೊಂದು ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಈ ಒಂದು ಏನು ಆಗ್ತಾ ಇಲ್ಲ ಅನ್ನೋದು ಥಾಟ್ ಇದೆಯಲ್ವಾ, ವರಿ ಆಗ್ತಾ ಇದೆ, ತುಂಬ ಬೇಜಾರಾಗ್ತಾ ಇರೋದು, ಡಿಪ್ರೆಷನ್ ಸ್ಟೇಟಿಗೆ ಯಾವ ಒಂದು ಥಾಟ್ ನಿಮ್ಮನ್ನ ತಳ್ತಾ ಇದೆ, ಅದನ್ನ ಸ್ವಲ್ಪ ದಿನಕ್ಕೆ ಅದಕ್ಕೊಂದು ಬ್ರೇಕ್ ಕೊಟ್ಬಿಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಫೀಲ್ ಆಗ್ತಾ ಇದೆ ತುಂಬ ಜನಕ್ಕೆ. ಒಂದು ಸ್ಮಾಲ್ ಬ್ರೇಕ್ ವೆರಿ ಮಚ್ ಇಂಪಾರ್ಟೆಂಟ್ ಇವಾಗ ಲೈಫಲ್ಲಿ. ಪ್ರಾಬಬ್ಲಿ ಏನು ರೋಟೀನ್ ಮಾಡ್ತಾಯಿದ್ರೆ ಎವ್ರಿ ಡೇ, ಅದರಿಂದ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಲೇಬೇಕು ನೀವು. ಪ್ರಾಬ್ಲಿ ಒಂದು ಟ್ರಾವೆಲ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್ ನಿಮಗೆ ಇವಾಗ. ಬೇರೆ ಕಡೆ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಪಾತ್ ಚೂಸ್ ಮಾಡಿರೋದು ತುಂಬಾ ಏನು ಕೆಟ್ಟದಲ್ಲ, ಬಟ್ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು ಅಂತ ಫೀಲ್ ಆಗ್ತಾ ಇದೆ. ಇವಾಗ ನೀವು ಪಾಸಿಟಿವ್ ಕಡೆ ಫೋಕಸ್ ಮಾಡಿ, ಗ್ರ್ಯಾಟಿಫಿಕೇಷನ್ ಅಂದರೆ ಗ್ರ್ಯಾಟಿಟ್ಯೂಡ್ ದಿನ ನೀವು ಬರೆದ್ರೆ ಒಳ್ಳೆಯದು. ಇವತ್ತು ಏನು ಒಳ್ಳೇದಾಯಿತು ಅಂಥ ದಿನ ನೀವು ಬರೀಬೇಕು. ಓಕೆ, ಆವಾಗ ನಿಮಗೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ, ನೆಗೆಟಿವ್ ಕಡೆ ಫೋಕಸ್ ಮಾಡೋದನ್ನ ನಿಲ್ಲಿಸುತ್ತೆ ಅಂತ ಫೀಲ್ ಆಗ್ತಾ ಇದೆ. ಸೊ ನೋಡೋಣ ನಿಮಗೆ ಏಂಜಲ್ಸ್ ಕಡೆಯಿಂದ ಏನು ಫೈನಲ್ ಅಡ್ವೈಸ್ ಏನು ಫಾರ್ 4th ಗ್ರೂಪ್. ವೆರಿ ಇಂಟೆನ್ಸಿವ್ ಮೆಸೇಜ್ ಅನಿಸಿದೆ. 4th ಗ್ರೂಪ್ ನಿಮ್ಮಲ್ಲಿ ಪ್ರಾಬ್ಲಮ್ ಒಂದೇ ನೋಡ್ತಾ ಇರೋದು, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬಾ ಪೇಷನ್ಸ್ ಕಡಿಮೆ ಇದೆ. ಮೋರ್ ಓವರ್ ನಿಮಗೆ ಇವಾಗ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಪರ್ಫೆಕ್ಟ್ ಟೈಮಿಂಗ್. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಅದು ಏನೇನು ಔಟ್ಕಮ್ ಬೇಕು, ಏನೇನು ಔಟ್ಕಮ್ ಬರುತ್ತೆ, ಅದು ಒಂದು ಅದರದ್ದೇ ಆದ ಒಂದು ಟೈಮಲ್ಲಿ ಆಗುತ್ತೆ. ಯಾವಾಗ ಟೈಮ್ ಬರುತ್ತೆ ಆವಾಗಲೇ ಆಗೋದು. ಸೊ ನೀವಾಗ ನಿಮಗೆ ಅನಿಸ್ತಿರ್ಬೋದು, ರೇಸಲ್ಲಿ ನಾನು ತುಂಬ ಹಿಂದೆ ಉಳಿದ್ಬಿಟ್ಟೆ, ಅವ್ರಿಗೆಲ್ಲ ಸಕ್ಸಸ್ ಬೇಗ ಬಂತು. ಬಟ್ ನೀವಿಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಎಲ್ಲರ ಜೀವನ ಒಂದೇ ಥರ ಇರೋಲ್ಲ. ಒಬ್ಬರಿಗೆ ಅವ್ರು 20ಸಲ್ಲಿ ಸಕ್ಸಸ್ ಸಿಕ್ಕಿದ್ರೆ, ಒಬ್ಬರಿಗೆ 30ಸಲ್ಲಿ ಸಕ್ಸಸ್ ಸಿಗುತ್ತೆ, ಒಬ್ಬೊಬ್ಬರು 50ಸಲ್ಲಿ ಅವ್ರ ಲೈಫ್ ಪಾರ್ಟ್ನರ್ನ ಮೀಟ್ ಆಗ್ಬೋದು, ಒಬ್ಬರು 30ಸಲ್ಲಿ ಮೀಟ್ ಆಗ್ಬೋದು. ಸೊ ನಾನೇಕೆ ಹಿಂದೆ ಉಳ್ಕೊಂಡೆ ಅನ್ನೋದೊಂದು ಥಾಟ್ ಇದ್ದರೆ ನಿಮಗೂ ಆಗುತ್ತೆ. ಬಟ್ ಆ ಟೈಮಲ್ಲಿ ಆಗುತ್ತೆ, ಅದಕ್ಕೆ ಹರಿ ಮಾಡಬಾರ್ದು. ಆ ಟೈಮಲ್ಲಿ ಏನಾಗಬೇಕು ಅದೇ ಆಗುತ್ತೆ. ಸೊ ಅಮೇಝಿಂಗ್ ಮೆಸೇಜ್ ಅಂತ ಹೇಳ್ಬೋದು 4th ಗ್ರೂಪ್ ಅವರಿಗೆ. ಏನನ್ನಿಸ್ತು ಮೆಸೇಜ್ ಬಗ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಕ್ಲೇಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.